ಇವತ್ತು ಈ ಜಗತ್ತು ಮನುಷ್ಯರು ಪ್ರಪಂಚದಲ್ಲಿ ಅನೇಕ ವಿಷಯಗಳನ್ನು ಕುರಿತು ಆಸಕ್ತಿ ಉಳ್ಳವರಾಗಿರುತ್ತಾರೆ. ಕೆಲವರು ನಟನೆಯಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ, ಕೆಲವರು ಹಾಡನ್ನು ಹಾಡೋದರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ, ಇನ್ನು ಕೆಲವರು ಅನೇಕ ವಿಷಯದಲ್ಲಿ ಅವರದೇ ಒಂದು ತಲಾಂತಿನ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿ ಅನುಕ್ಷಣವು ಅದರನ್ನು ಕುರಿತೇ ಯೋಚನೆ ಮಾಡುವಂಥದ್ದನ್ನ ನಾವು ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ನೋಡಿರಬಹುದು. ಆದರೆ ಇವತ್ತು ನಾವು ಒಂದು ವಿಷಯವನ್ನು ಕುರಿತು ಮಾತನಾಡುವುದಾದರೆ ಪ್ರಿಯರೇ, ಮನುಷ್ಯರು ಎಷ್ಟೇ ಆಸ್ತಿ ಅಂತಸ್ತು ಸಂಪತ್ತು ಇದ್ದರೂ ಕೂಡ ಒಂದು ವಿಷಯವನ್ನು ಕುರಿತು ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಸಹ ನೊಂದುಕೊಳ್ಳುತ್ತಿರ್ತಾನೆ. ಅಂದರೆ ಎಷ್ಟೇ ಐಶ್ವರ್ಯ ಅಂತಸ್ತು ಇದ್ದರೂ ಸಹ ತಾನು ನೋಡುವುದಕ್ಕೆ ಅಂದವಾಗಿ ಚಂದವಾಗಿ ಇಲ್ಲದೆ ಇದ್ದಾಗ ಆ ಮನುಷ್ಯನು ನೊಂದುಕೊಳ್ತಾನೆ. ಏನು, ನನ್ನ ಹತ್ರ ಇಷ್ಟೊಂದು ಆಸ್ತಿ ಇದೆ, ಬಟ್ ನಾನು ನೋಡಕ್ಕೆ ಚೆನ್ನಾಗಿಲ್ಲ, ನಾನು ನೋಡಕ್ಕೆ ಸುಂದರವಾಗಿಲ್ಲ, ಸೌಂದರ್ಯ ನನ್ನ ಮುಖದಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ನನ್ನ ಮುಖವನ್ನು ಬದಲಾಯಿಸಬೇಕು ಅಂತೇಳಿ ಅವರ ಮುಖವನ್ನು ಫೇಶಿಯಲ್ ಮಾಡಿಸ್ಕೊಂಡು ಅದು ಮಾಡಿಸ್ಕೊಂಡು ಬದಲಾಯಿಸಿಕೊಂಡು ಅವರು ಸಹ ಪ್ರಪಂಚದಲ್ಲಿ ಇದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸುಪರಿಚಿತನಾದಂತಹ ಮೈಕಲ್ ಜಾಕ್ಸನ್ ಇವಾಗ ನಮ್ಮ ಮಧ್ಯದಲ್ಲಿ ಇಲ್ಲ. ಮೈಕಲ್ ಜಾಕ್ಸನ್ ಪ್ರಪಂಚದಲ್ಲಿ ಮೊದಲನೇ ಸತಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಂತವನು. ಅಂದ್ರೆ ಅವನ ಮುಖವು ಇದ್ದ ಸ್ಥಿತಿಯಿಂದ ಬದಲಾಯಿಸಿಕೊಂಡು ತನಗೆ ಇಷ್ಟ ಬಂದ ಹಾಗೆ, ತನಗೆ ಇಷ್ಟ ಬಂದಂತ ಮೂಗನ್ನು, ತನಗೆ ಇಷ್ಟ ಬಂದ ಹಾಗೆ ಕಣ್ಣುಗಳನ್ನು, ತನಗೆ ಇಷ್ಟ ಬಂದ ಹಾಗೆ ತುಟಿಗಳನ್ನು, ತನ್ನ ಚಿತ್ತಕ್ಕೆ ತನ್ನ ಆಲೋಚನೆಗೆ ತಕ್ಕಂತೆ ತನ್ನ ಮುಖವನ್ನು ಬದಲಾಯಿಸಿಕೊಂಡಿರುವಂತಹ ಮೊದಲನೆಯ ಮನುಷ್ಯ ಮೈಕಲ್ ಜಾಕ್ಸನ್. ಆದರೆ ತನ್ನ ಮರಣದ ಪರಿಸ್ಥಿತಿಗೆ ಹೋಗಿ ನೋಡಿದಾಗ ಪ್ರಿಯರೇ, ಅವನ ಮುಖದಲ್ಲಿ ಅವನ ಮೂಗು ಇಲ್ಲ. ಯಾಕಂತಂದ್ರೆ ತುಂಬಾ ಜನಕ್ಕೆ ಮೂಗು ಸ್ಟ್ರೈಟ್ ಆಗಿರ್ಬೇಕು ಅಂತೇಳಿ ಸ್ಟ್ರೈಟ್ ಆಗಿದ್ದವನ್ನ ತುಂಬಾ ಜನ ಲೈಕ್ ಮಾಡ್ತಾರೆ. ಮೈಕಲ್ ಜಾಕ್ಸನ್ ಸಹ ಆತನ ಮೂಗನ್ನು ಸ್ಟ್ರೈಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ. ಒಂದನೇ ಸತಿ ಕ್ಲಿಕ್ ಆಯ್ತು, ಎರಡನೇ ಸತಿ ಕ್ಲಿಕ್ ಆಯ್ತು, ಆಮೇಲೆ ಅವನ ಮೂಗು ಸರಿಯಾಗಿ ನಿಲ್ಲಲಿಲ್ಲ. ಕೊನೆಗೆ ಅವನ ಮೂಗು ಇಲ್ಲದೇನೆ ಸತ್ತೋಯ್ತು. ಅಂದ್ರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಮನುಷ್ಯನು ತನ್ನ ದೈಹಿಕವಾದಂತ ಸೌಂದರ್ಯಕ್ಕಾಗಿ, ಅಂದಕ್ಕಾಗಿ ಪಡುವಂತ ಕಷ್ಟ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೇನೆ. ಅಂದ್ರೆ ಒಂದು ಕಾಲದಲ್ಲಿ ನನ್ನ ಚಿಕ್ಕ ವಯಸ್ಸಿನಲ್ಲಿ ಬ್ಯೂಟಿ ಪಾರ್ಲರ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬ್ಯೂಟಿ ಪಾರ್ಲರ್ ಅಂತ ಏನೇನಿರಲಿಲ್ಲ, ಸಲೂನ್ ಅಂತ ಇತ್ತು, ಕಟಿಂಗ್ ಶಾಪ್ ಅಂತ ಇತ್ತು. ಅಲ್ಲಿ ಬರೀ ಜೆಂಟ್ಸ್ ಹೋದ್ರೆ ಕಟಿಂಗ್ ಮಾಡಿ ಶೇವಿಂಗ್ ಮಾಡಿ ಕಳಿಸ್ತಿದ್ರು. ಒನ್ಸ್ ಅಪಾನ್ ಎ ಟೈಮ್ ಕಟಿಂಗ್ ಮಾಡಿ ಶೇವಿಂಗ್ ಮಾಡಿ ಕಳಿಸ್ತಿದ್ರು. ಆದ್ರೆ ಕಾಲಕ್ರಮೇಣ ಇವಾಗ ಏನಾಗಿದೆ ಅಂತಂದ್ರೆ ಲೇಡೀಸ್ಗೂ ಸಹ ಕಟಿಂಗ್ ಶಾಪ್ ಅಂತಿದೆ. ಅದನ್ನ ಕಟಿಂಗ್ ಶಾಪ್ ಅಂತ ಕರೆಯಲ್ಲ, ಬ್ಯೂಟಿ ಪಾರ್ಲರ್ ಅಂತ ಕರೀತಾರೆ. ಬ್ಯೂಟಿ ಪಾರ್ಲರ್ ಅಲ್ಲಿ ಕಟಿಂಗು ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಮುಖಕ್ಕೆ ಫೇಶಿಯಲ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಇದನ್ನ ನೋಡಿ ಮತ್ತೆ ಜೆಂಟ್ಸ್ ಏನ್ ಕಡಿಮೆ ಇಲ್ಲ ಅಂತೇಳಿ ಈ ಕಟಿಂಗ್ ಶಾಪ್ ನ ಮತ್ತೆ ಚೇಂಜ್ ಮಾಡಿ ಮೆನ್ಸ್ ಪಾರ್ಲರ್ ಅಂತ ಹೆಸರು ಬದಲಾಯಿಸಿದ್ದಾರೆ. ಮೆನ್ಸ್ ಪಾರ್ಲರ್. ಸೊ ಮೆನ್ಸ್ ಪಾರ್ಲರ್ ಅಲ್ಲೂ ಸಹ ನಿಮ್ಗೆ ಕಟಿಂಗ್ ಸಿಗುತ್ತೆ, ಫೇಶಿಯಲ್ ಸಿಗುತ್ತೆ, ಫೇಸ್ ಪ್ಯಾಕ್ ಸಿಗುತ್ತೆ, ಅನೇಕ ರೀತಿಯಾದಂತಹ ವಸತಿಗಳು ನಮ್ಮ ಬಳಿ ಇದೆ ಅಂತ ಹೇಳ್ಬಿಟ್ಟು ಮೆನ್ಸ್ ಪಾರ್ಲರ್, ಇನ್ನೊಂದು ವುಮೆನ್ಸ್ ಪಾರ್ಲರ್. ಅಂದ್ರೆ ಜೆಂಟ್ಸ್ ಮೆನ್ಸ್ ಪಾರ್ಲರ್ಗೆ ಹೋಗ್ತಾರೆ, ವುಮೆನ್ಸ್ ಎಲ್ಲಿಗೆ ಹೋಗ್ತಾರೆ, ಲೇಡೀಸ್ ಪಾರ್ಲರ್ಗೆ ಹೋಗ್ತಾರೆ. ಅಂದ್ರೆ ಪ್ರಿಯರೇ, ಮನುಷ್ಯನ ದೇಹವನ್ನು ತಾನು ಕಾಪಾಡಿಕೊಂಡು ಅಂದವಾಗಿ ಸೌಂದರ್ಯವಾಗಿ ಇಟ್ಟುಕೊಳ್ಳುವುದಕ್ಕೆ ಆ ಮನುಷ್ಯನು ಪಡುವಂತ ಕಷ್ಟ ಇಷ್ಟು ಅಷ್ಟು ಅಲ್ಲ ಪ್ರಿಯರೇ. ಎಷ್ಟು ಕಷ್ಟ ಪಡ್ತಾರೆ ಅಂತಂದ್ರೆ, ಅವರ ಮುಖ ಸ್ವಲ್ಪ ಕಪ್ಪಗಾದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ಅವರ ಮುಖವನ್ನು ಬದಲಾಯಿಸಿಕೊಂಡು ಬರ್ತಾರೆ. ಒಳಗಡೆ ಹೋದಾಗ ಇದ್ದಂತ ಮನುಷ್ಯ ಯಾವ ರೀತಿಯಲ್ಲಿ ಇರ್ತಾನೋ ಹೊರಗಡೆ ಬರೋಷ್ಟೊತ್ತಲ್ಲಿ ಆ ರೀತಿ ಇರೋದಿಲ್ಲ. ಅವನು ಇವನೇನ ಅನಿಸೋ ತರ ಬರ್ತಾನೆ ಹೊರಗಡೆಗೆ. ಅಂದ್ರೆ ಅವನ ಮುಖ ಹೇಗಾಗಿರುತ್ತೆ ಅಂತಂದ್ರೆ, ಒಂದು ಮಾತಲ್ಲಿ ಹೇಳ್ಬೇಕಂತಂದ್ರೆ, ನಾವು ಚಿಕನ್ ಅಂಗಡಿಗೆ ಹೋದಾಗ ಕೋಳಿನ ಅವರು ಎಲ್ಲ ಪುಕ್ಕ ಎಲ್ಲ ಕಿತ್ತದ ಮೇಲೆ ಹೇಗಿರುತ್ತೆ, ಅದು ಸ್ಕಿನ್ ಔಟ್ ಮಾಡಿರೋ ಕೋಳಿನ ನೋಡಿದೀರಾ? ಎಣ್ಣೆ ಆಯಿಲಿ ಸ್ಕಿನ್ ಆಗಿ ಹೇಗಿರುತ್ತೆ ಆಗಿರುತ್ತೆ ಅವ್ರ ಮುಖ. ಒಂದು ಸತಿ ಅವರು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಕ್ಕೆ ಹೇಳಿ ಅವರ ಮುಖ ತಡೆಯೋದಿಲ್ಲ. ಇಮಿಡಿಯೇಟ್ ಆಗಿ ಅವ್ರು ಏನಾದ್ರೂ ಮುಚ್ಕೊಳ್ಬೇಕು, ನೆರಳಾದಂತ ಸ್ಥಿತಿಗೆ ಅವ್ರು ಹೋಗಬೇಕು. ಯಾಕೆಂತಂದ್ರೆ ಅವರ ಮುಖದ ಮೇಲಿರುವಂತ ಒಂದು ಲೇಯರ್ ಅವರ ಮುಖಕ್ಕೆ ಇಲ್ಲ, ಅದು ನಾಶ ಆಗಿದೆ, ಅದು ವ್ಯಾನಿಶ್ ಆಗಿದೆ. ಸೊ ಅವರು ಬಿಸಿಲಲ್ಲಿ ಸಹ ಇರೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಅವ್ರೇನಾದ್ರೂ ಬಿಸಿಲಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಅವರ ಮುಖದ ಮೇಲೆ ಅನೇಕ ರೀತಿಯಾದಂತ ಮಾರ್ಕ್ಸ್ ಕಂಡು ಬರುತ್ತೆ, ಗುಳ್ಳೆಗಳು ಕಂಡು ಬರುತ್ತೆ. ಅದನ್ನು ನೋಡೋದಕ್ಕೆ ಅಸಹ್ಯವಾಗಿರುತ್ತೆ. ಅದು ಮತ್ತೆ ಚೇಂಜ್ ಆಗ್ಬೇಕಂದ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕು, ಅವರು ಮತ್ತೆ ಪಾರ್ಲರ್ಗೆ ಹೋಗ್ಬೇಕು. ಪ್ರಿಯರೇ, ಇದು ಕೇವಲ ಹೆಂಗಸರು ಮಾತ್ರ ಮಾಡುತ್ತಿರುವಂತ ಕೆಲಸವಲ್ಲ, ಆಲ್ಸೋ ಜೆಂಟ್ಸ್, ಗಂಡಸರು ಸಹ ಅದನ್ನ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಬದಲಾಗುವುದಕ್ಕೆ ಅವರು ತುಂಬಾ ಖರ್ಚುಗಳನ್ನು ಸಹ ಮಾಡ್ತಿದ್ದಾರೆ. ಆದರೆ ಪ್ರಿಯರೇ, ಇವತ್ತು ದಿನದಲ್ಲಿ ನಾವು
ದೈಹಿಕವಾದಂತ ಸಂತೋಷ, ದೈಹಿಕವಾದಂತ ಸೌಂದರ್ಯ ಎಷ್ಟು ಪ್ರಾಮುಖ್ಯ ಅಂತ ಲೋಕ ಜಗತ್ತು ಅಂದ್ಕೊಳ್ತಿದೆಯೋ ಅದು ನಿಜವಾಗಲೂ ದೇವರ ದೃಷ್ಟಿಯಲ್ಲಿ ಪ್ರಾಮುಖ್ಯವಾದದ್ದ? ದೇವರು ಅದನ್ನು ಲಕ್ಷಿಸುವಂತವನಾಗಿದ್ದಾನ? ನಿಜವಾಗಲೂ ದೇವರು ಅದನ್ನು ಗಮನಕ್ಕೆ ತೆಗೆದುಕೊಳ್ಳುತ್ತಾನ ಅಂತ ನಾವು ಬೈಬಲ್ ಅನ್ನ ಪ್ರಶ್ನೆ ಮಾಡಿದ್ರೆ ಪ್ರಿಯರೇ, ದೇವರು ಹೇಳುವಂತ ಸೌಂದರ್ಯವೇ ಬೇರೆ. ದೇವರು ಬೈಬಲ್ ಅಲ್ಲಿ ಸೌಂದರ್ಯಕ್ಕೆ ಕೊಡುತ್ತಿರುವಂತ ಡೆಫಿನೇಷನ್ ನಾವು ನೋಡಿದಾಗ ಪ್ರಿಯರೇ, ಲೋಕಕ್ಕೆ ದೇವರಿಗೆ ತುಂಬಾ ವ್ಯತ್ಯಾಸ ಇರುವಂತದ್ದಾಗಿದೆ. ಲೋಕವು ಅಂದುಕೊಳ್ಳುತ್ತಿರುವಂತ ಸೌಂದರ್ಯವು ಬೇರೆ, ಆದರೆ ದೇವರು ಹೇಳುತ್ತಿರುವಂತ ಸೌಂದರ್ಯವು ಬೇರೆಯಾಗಿದೆ. ಬೈಬಲ್ ಅಲ್ಲಿ ನಾವು ಒಂದು ಮಾತನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 30ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 30ನೇ ವಚನ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು ಎಂಬುದಾಗಿ. ಅಂದರೆ ಸೌಂದರ್ಯವು ಏನಾಗಿದೆ? ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಸೌಂದರ್ಯವನ್ನು ತುಂಬಾ ಜನ ಮೆಚ್ಕೊಳ್ತಾರೆ, ಆದರೆ ದೇವರ ವಾಕ್ಯ ಹೇಳ್ತಿದೆ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ಪ್ರಿಯರೇ, ಇವತ್ತು ಮನುಷ್ಯರು ಸೌಂದರ್ಯದ ವಿಷಯದಲ್ಲಿ ಕಾಂಪಿಟೇಷನ್ ಸಹ ಇಟ್ಟಿದ್ದಾರೆ. ಕಾಂಪಿಟೇಷನ್, ಎಂತ ಕಾಂಪಿಟೇಷನ್ ಅಂತಂದ್ರೆ ಪ್ರಪಂಚದಲ್ಲೇ ಅತಿ ಸುಂದರಿ ಯಾರು ಅನ್ನುವಂತ ಕಾಂಪಿಟೇಷನ್. ಪ್ರಪಂಚದಲ್ಲಿ ಅತಿ ಸುಂದರ ಯಾರು, ಅತಿ ಸುಂದರಿ ಯಾರು, ವರ್ಷಕ್ಕೊಮ್ಮೆ ನಡೆಯುವಂತ ಕಾಂಪಿಟೇಷನ್. ಆ ಕಾಂಪಿಟೇಷನ್ ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ರೀತಿಯಲ್ಲಿ 19s ಅಲ್ಲಿ ಒಬ್ಬ ಹೆಂಗಸು ವಿನ್ ಆಗಿದ್ದಾಳೆ. ಆ ಹೆಂಗಸಿನ ಹೆಸರು ಯಾರು ಹೇಳಿ? ಐಶ್ವರ್ಯ ರಾಯ್. ನಮ್ಮೆಲ್ಲರಿಗೂ ಗೊತ್ತು ಐಶ್ವರ್ಯ ರಾಯ್ ಪ್ರಪಂಚದಲ್ಲಿರುವಂತ ಎಲ್ಲಾ ಹೆಂಗಸರಿಗಿಂತ ಅತಿ ಸುಂದರಳು ಎಂಬುದಾಗಿ. ಆದರೆ ಪ್ರಪಂಚ ಆಕೆಯನ್ನು ಗುರುತಿಸಿ ಆಕೆಗೆ ಒಂದು ಕಿರೀಟವನ್ನು ಕೊಟ್ಟು ಮಿಸ್ ಯೂನಿವರ್ಸ್ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ದಾರೆ. ಆದರೆ ಬೇರೆ ದೇವರ ವಾಕ್ಯ ಹೇಳುತ್ತೆ, ಇಫ್ ಯು ಮೇ ಬಿ ಎ ಮಿಸ್ ಯೂನಿವರ್ಸ್ ಆರ್ ಮಿಸ್ ಇಂಡಿಯಾ ಆರ್ ವಾಟ್ ಎವರ್ ಯು ಮೇ ಬಿ, ಬಟ್ ಸೌಂದರ್ಯವು ದೇವರ ದೃಷ್ಟಿಯಲ್ಲಿ ನೆಚ್ಚತಕ್ಕದ್ದು ಅಲ್ಲ. ನಿನಗಿರುವಂತ ಸೌಂದರ್ಯ ಯಾರಪ್ಪ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಆ ದೇವಾದಿ ದೇವರಾಗಿರುವಂತಹ ಸರ್ವಶಕ್ತನು ನಿನಗೆ ಇಷ್ಟು ಸುಂದರವಾದಂತಹ ಆಕಾರವನ್ನು ಕೊಟ್ಟು ಈ ಭೂಮಿಯ ಮೇಲೆ ಕಳಿಸಿರುವಂತ ಈ ತರುಣದಲ್ಲಿ ಆ ದೇವರನ್ನು ಮಹಿಮೆ ಪಡಿಸಬೇಕೆನ್ನುವಂತ ಜ್ಞಾನ ನಮ್ಮ ಹೃದಯದಲ್ಲಿ ಇಲ್ಲದೆ ನನಗೆ ಇರುವಂತ ಸೌಂದರ್ಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಎಂದು ತಿಳಿದುಕೊಂಡು ಆ ಸೌಂದರ್ಯಕ್ಕೆ ಬಿರುದನ್ನು ತೆಗೆದುಕೊಳ್ಳುತ್ತಿದೆಯೇ ಹೊರತು ಆ ಸೌಂದರ್ಯವನ್ನು ನನಗೆ ಕೊಟ್ಟಿರುವಂತಹ ದೇವರಿಗೆ ಯಾವತ್ತಾದರೂ ವಂದನೆಗಳನ್ನು ಸಲ್ಲಿಸಿದೆಯಾ? ಮನುಷ್ಯನಾಗಿರುವಂತ ನಾವುಗಳು ತಿಳಿದುಕೊಳ್ಳಬೇಕಾದಂತ ವಿಷಯ ಪ್ರಿಯರೇ, ಮನುಷ್ಯರು ಯಾವತ್ತೂ ಸಹ ದೇವರನ್ನು ಗುರುತಿಸುವುದಿಲ್ಲ. ಮನುಷ್ಯರು ದೇವರನ್ನು ಗುರುತಿಸುವಂತ ಕ್ಷಣವು ಬರಬೇಕು ಪ್ರಿಯರೇ. ನಾವು ದೇವರನ್ನು ಗುರುತಿಸಬೇಕು. ಏಕೆಂದರೆ ಈ ಜೀವನವು ನಮ್ಮದಲ್ಲ, ಈ ದೇಹವು ನಮ್ಮದಲ್ಲ, ಈ ಪ್ರಾಣವು ನಮ್ಮದಲ್ಲ. ಒಂದು ದಿನ ಬರುತ್ತೆ ಈ ಅಂದ, ಈ ಸೌಂದರ್ಯ, ಈ ಒಂದು ಅಂದ ಚಂದ ಅಂತ ಯಾವುದನ್ನಾದ್ರೆ ನೋಡಿಕೊಂಡು ನಾವು ಹೆಮ್ಮೆ ಪಡ್ತಿದ್ದೇವಲ್ಲ, ಆ ಒಂದು ಚಂದ ಒಂದು ದಿನ ಬರುತ್ತೆ ನಿನ್ನ ಮಾತನ್ನ ಕೇಳೋದಿಲ್ಲ. ಮೇಕಪ್ ಹಾಕೊಂಡು ನೀನು ಎಷ್ಟೇ ಕವರ್ ಮಾಡಿದ್ರು ಸಹ ನಿನ್ನ ಚರ್ಮ ಜಾರಿ ಹೋಗುತ್ತೆ, ನಿನ್ನ ಕಣ್ಣುಗಳು ಜಾರಿ ಹೋಗುತ್ತೆ, ನಿನ್ನ ಮೂತಿ ನೀನು ಹೇಳೋ ತರ ಇರೋದಿಲ್ಲ. ಮೇಕಪ್ ಹಾಕೋದ್ರೂ ಸಹ ಮುಖದ ಮೇಲೆ ನಿಲ್ಲೋದಿಲ್ಲ. ಆ ರೀತಿಯಾದಂತ ಚರ್ಮ ನಿನಗೆ ಬರುತ್ತೆ. ಅವಾಗ ನಿನ್ನ ಸೌಂದರ್ಯ ಎಲ್ಲಿಗೆ ಹೋಗುತ್ತೆ? ನೀನು ಇಷ್ಟು ದಿನ ಕಾಪಾಡಿಕೊಂಡು ಬಂದಿರುವಂತ ನಿನ್ನ ಅಂದ ಎಲ್ಲಿಗೆ ಹೋಯಿತು? ಹಳೆ ಕಾಲದ ಒಂದು ಹೀರೋಯಿನ್ಸ್ ನೋಡಿ, ಒಂದು ಕಾಲದಲ್ಲಿ ಅವರು ಸೂಪರ್ ಸ್ಟಾರ್, ಮೆಗಾ ಸ್ಟಾರ್, ಆ ಸ್ಟಾರ್, ಈ ಸ್ಟಾರ್ ಅಂತ ಹೆಸರು ತೆಗೆದುಕೊಂಡು ಬಂದಂತವರು, ಇವಾಗ ಅವರ ಮುಖಗಳನ್ನ ನೋಡಿ ಹೇಗಿರುತ್ತೆ? ಮೊದಲಿದ್ದಕ್ಕೆ ಇರುತ್ತಾ? ಇಲ್ಲ, ಅವರ ಮುಖಗಳು ಬದಲಾಗಿರುತ್ತೆ. ಪ್ರಿಯರೇ, ಇದನ್ನೆಲ್ಲ ಹೇಳೋದಕ್ಕೆ ಕಾರಣವೇನು ಗೊತ್ತಾ? ದೇವರ ವಾಕ್ಯವನ್ನು ತಿಳಿದಿರುವಂತ ನಾವುಗಳು, ದೇವರ ವಾಕ್ಯವನ್ನು ಅರಿತಂತ ನಾವುಗಳು ಯಾವುದನ್ನು ನೋಡುತ್ತಾ ನಾವು ಪ್ರಯಾಸ ಪಡುತ್ತಿದ್ದೇವೆ? ಯಾವುದರ ವಿಷಯದಲ್ಲಿ ಪ್ರಯಾಸ ಪಡುತ್ತಿದ್ದೇವೆ? ಅಂದದ ವಿಷಯದಲ್ಲಿ ನಾವು ಪ್ರಯಾಸ ಪಡುತ್ತಿದ್ದೇವಾ? ಲೋಕವು ಯಾವುದರ ಹಿಂದೆ ಹೋಗುತ್ತಿದೆಯೋ ಅದರ ಹಿಂದೆನೆ ನಾವು ಹೋಗ್ತಿದ್ದೇವಾ? ಆದರೆ ದೇವರ ವಾಕ್ಯ ಏನನ್ನು ಹೇಳುತ್ತಿದೆ, ನಾನು ಹಾಗೆ ಮಾಡುತ್ತಿದ್ದೇನೆ ಇಲ್ಲವಾ ಎನ್ನುವಂತ ಪರಿಶೀಲನಾತ್ಮಕವಾದಂತ ಮನಸ್ಸು ನಮ್ಮಲ್ಲಿ ಇದೆಯಾ? ಅದು ಇರಬೇಕು ಪ್ರಿಯರೇ, ಅದು ಇರಬೇಕು. ಯಾಕೆಂತಂದರೆ ಪ್ರಿಯರೇ, ದೇವರು ಮನುಷ್ಯನ ಅಂದವನ್ನು, ಮನುಷ್ಯನ ಚಂದವನ್ನು, ಮನುಷ್ಯನ ಜೀವನ ಕಾಲವನ್ನು ಒಂದು ಹುಲ್ಲಿನನ್ನು ಹೋಲಿಸುತ್ತಾ ಹೇಳುವಂತವನಾಗಿದ್ದಾನೆ. ಒಂದು ಹುಲ್ಲು ಯಾವ ರೀತಿಯಲ್ಲಾದರೆ ಈ ಹೊತ್ತು ಕಾಣಿಸಿಕೊಂಡು ಮತ್ತೆ ಕಾಣದೇ ಇದ್ದು ಒಣಗಿ ಹೋಗುತ್ತೋ, ಅದೇ ರೀತಿಯಲ್ಲಿ ನಿನ್ನ ಜೀವನವು ಸಹ ಒಣಗಿ ಹೋಗುವಂತದ್ದಾಗಿದೆ. ಪೇತ್ರನು ಬರೆದಂತಹ ಮೊದಲನೆಯ ಪತ್ರಿಕೆ, ಮೊದಲನೇ ಅಧ್ಯಾಯ
ಪೇತ್ರನು ಬರೆದಂತಹ ಮೊದಲನೆಯ ಪತ್ರಿಕೆ ಮೊದಲನೆಯ ಅಧ್ಯಾಯ 24ನೇ ವಚನ. ನರಜಾತಿಯೆಲ್ಲ ಹೇಗಿದೆ? ಹುಲ್ಲಿನ ಹಾಗಿದೆ. ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ನರಜಾತಿಯೆಲ್ಲ ಹೇಗೆ ಆಗಿದೆ? ಹುಲ್ಲಿನ ಆಗಿದೆ. ಹುಲ್ಲು ಪ್ರಿಯರೇ, ಹುಲ್ಲು. ಆ ಹುಲ್ಲು ನಮ್ಮೆಲ್ಲರಿಗೂ ಗೊತ್ತು, ಹಸುಗಳು ತಿನ್ನೋದಕ್ಕೆ ಹೋಗುತ್ತೆ. ಆ ಹುಲ್ಲನ್ನ ನಾವು ಇವತ್ತು ನೋಡಿ ಅದನ್ನ ಕಿತ್ತುಬಿಟ್ಟು ಸಪರೇಟ್ ಆಗಿ ಇಟ್ಟ ಮೇಲೆ ಮಾರನೇ ದಿನಕ್ಕೆ ಅದೇನಾಗಿರುತ್ತೆ? ಒಣಗೋಗಿರುತ್ತೆ. ರೋಡ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅನೇಕ ಅಂದವಾಗಿರುವಂತ ಹೂಗಳು, ಬರೀ 3-4 ಎಳೆಗಳು ಮಾತ್ರ ಇರುತ್ತೆ ಆ ಹೂವಿಗೆ, ಆದ್ರೆ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಚಂದವಾಗಿರುತ್ತೆ. ನಿಜವಾಗ್ಲೂ ಅದನ್ನ ತೆಗೆದುಕೊಂಡು ಸ್ವಲ್ಪ ಹೊತ್ತು ನಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಬೇಕೆನ್ನುವಂತ ಮನಸ್ಸು ನಮಗೆ ಬರುತ್ತೆ. ಯಾಕೆಂತಂದ್ರೆ ಅಷ್ಟು ಸೌಂದರ್ಯ ಅದರಲ್ಲಿರುತ್ತೆ, ಅಷ್ಟು ರಮ್ಯವಾಗಿರುತ್ತೆ ಅದು. ಆದರೆ ಅಷ್ಟು ಸೌಂದರ್ಯ, ಅಷ್ಟು ರಮ್ಯ, ಅಂದ ಅದರಲ್ಲಿ ಇದ್ದಾಗ ಅದೇನಾದ್ರೂ ನಿರಂತರವಾಗಿರುತ್ತಾ ಅಂತ ನಾವು ನೋಡುವುದಾದರೆ ಪ್ರಿಯರೇ, ನಿಜವಾಗ್ಲೂ ಬಿಸಿಲು ಜೋರಾಗಿ ಹೊಡೆದರೆ ಆ ಚಂದವಾಗಿರುವಂತ ಹೂವು ಸಹ ಏನಾಗುತ್ತೆ? ಒಣಗಿ ಹೋಗುತ್ತೆ. ಹೇಗಾದರೆ ಬಿಸಿಲು ಬಂದಾಗ ಹೂವು ಒಣಗಿ ಹೋಗುತ್ತೋ ಅದೇ ರೀತಿಯಲ್ಲಿ ಮರಣವು ಎಂಬುವಂತ ಹೆಸರು ನಮ್ಮ ಜೀವನದಲ್ಲಿ ಬಂದಾಗ ನಾವು ಸಹ ಏನಾಗುತ್ತೇವೆ? ಒಣಗಿ ಹೋಗುತ್ತೇವೆ. ಹೇಗೋ ಗೊತ್ತಾ? ಈ ಲೋಕವನ್ನೇ ಬಿಟ್ಟು ಹೋಗುತ್ತೇವೆ. ಈ ಲೋಕವನ್ನೇ ಬಿಟ್ಟು ಹೋಗುತ್ತೇವೆ. ಈ ಲೋಕವನ್ನು ಒಂದು ಕ್ಷಣದಲ್ಲಿ ನಾವು ಬಿಟ್ಟು ಹೋಗುತ್ತೇವೆ ಎನ್ನುವಂತ ಸತ್ಯ ನಮಗೆ ಗೊತ್ತಾದ್ರೆ ಪ್ರಿಯರೇ, ಈ ಲೌಕಿಕವಾದಂತ ಅಂದ ಚಂದದ ಹಿಂದೆ ನಾವು ಹೋಗೋದಿಲ್ಲ. ಈ ಲೌಕಿಕವಾದಂತ ಸೌಂದರ್ಯದ ಹಿಂದೆ ನಾವು ಹೋಗೋದಿಲ್ಲ ಪ್ರಿಯರೇ. ನೆನ್ನೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಿದ್ದೆ. ಮ್ಯಾಚ್ ಬಾಕ್ಸ್ ಗೊತ್ತಲ್ಲ ನಮ್ಮೆಲ್ಲರಿಗೂ? ಮ್ಯಾಚ್ ಬಾಕ್ಸ್. ಆ ಮ್ಯಾಚ್ ಬಾಕ್ಸ್ ಅಲ್ಲಿರುವಂತ ಕಡ್ಡಿಗಳನ್ನೆಲ್ಲ ಸುಮಾರಾಗಿ ಗ್ಯಾದರ್ ಮಾಡಿ ಒಂದು ಆಕಾರದಲ್ಲಿ ಒಂದು ಹುಡುಗ ತಗೊಂಡ್ಬರ್ತಿದ್ದಾನೆ. ಒಂದು ರೌಂಡ್ ಶೇಪ್ ಅಲ್ಲಿ ಎಲ್ಲಾ ಕಡ್ಡಿಗಳನ್ನ ಸೇರಿಸಿ ರೌಂಡ್ ಶೇಪ್ಗೆ ತಂದು ಒಂದು ಲೈನ್ ಇಟ್ಟ. ಆ ಲೈನ್ ಇಟ್ಟು ಕೊನೆ ಒಂದು ಟಿಪ್ ಅಲ್ಲಿ ಆ ಬೆಂಕಿ ಪಾಟ್ನವನ್ನು ಮ್ಯಾಚ್ ಮಾಡಿ, ಒಂದು ಕಡ್ಡಿಯನ್ನ ಮ್ಯಾಚ್ ಮಾಡಿ ಆ ಒಂದು ದಾರಕ್ಕೆ ಇಟ್ಟ. ಆ ದಾರ ಸುಟ್ಕೊಂಡು ಹೋಗಿ ಅಷ್ಟೊತ್ತು ಏನಾದ್ರೂ ಶ್ರಮ ಪಟ್ಟು ಆ ಹುಡುಗ ಮಾಡಿರುವಂತ ಆ ಕಡ್ಡಿಗಳ ಆ ಒಂದು ರೌಂಡ್ ಬಾಲ್ ಏನಾದ್ರೂ ಇದೆಯಲ್ಲ, ಅದರ ಬಳಿಗೆ ಹೋಗಿದ ತಕ್ಷಣ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಥ್ರೂ ಔಟ್ ದಿ ಬಾಲ್, ಆ ಒಂದು ಬಾಲ್ ಏನಾದ್ರೂ ಇದೆಯೋ ಎಲ್ಲವೂ ಸಹ ಮಣ್ಣಾಗಿ ಹೋಯ್ತು, ಎಲ್ಲವೂ ಸಹ ಕಪ್ಪುಗೆ ಹೋಗೋಯ್ತು, ಸುಟ್ಟೋಯ್ತು, ಏನಿಲ್ಲ. ಅದನ್ನ ನೋಡಿದಾಗ ನನಗನ್ಸಿರುವಂತ ಒಂದೇ ಒಂದು ಪ್ರಶ್ನೆ, ಇಷ್ಟು ಗಂಟೆಗಳ ಕಾಲ ಕಷ್ಟಪಟ್ಟು ಮಾಡಿರುವಂತಹ ಒಂದು ಕಡ್ಡಿಗಳು ಕೆಲವೇ ನಿಮಿಷಗಳಲ್ಲಿ ಕಣ್ಣಿನ ಮುಂದೆ ಕಾಣದೇ ಆಗಿ ಹೋಯಿತಲ್ಲ. ಮನುಷ್ಯನ ಜೀವನವು ಸಹ ಅಷ್ಟೇ ತಾನೆ. ಒಂದು ವೇಳೆ ಇಷ್ಟೇ ಮನುಷ್ಯನ ಜೀವನ ಎನ್ನುವಂತ ಸತ್ಯ ಮನುಷ್ಯನಿಗೆ ಗೊತ್ತಾದ್ರೆ ಅದರ ಹಿಂದೆ ಹೋಗ್ತಾನ? ಅದರ ಹಿಂದೆ ಹೋಗೋದೇ ಇಲ್ಲ ಪ್ರಿಯರೇ. ನಿಜವಾಗ ಅದನ್ನ ನೋಡಿದಾಗ ಇಷ್ಟೊತ್ತು ಅವನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟಾ? ಇಷ್ಟು ತಾಸು ಅವನು ಕಷ್ಟಪಟ್ಟು ಅದು ರೌಂಡ್ ಶೇಪ್ಗೆ ಬರೋದಕ್ಕೆ ಅವನು ಒಂದೊಂದನ್ನು ಅಂಟಿಸಿಕೊಂಡು ಹೋಗಿರುವಂತ ಆ ಒಂದು ಪ್ರಯತ್ನ ವೇಸ್ಟಾ? ಖಂಡಿತ ವೇಸ್ಟ್. ವ್ಯರ್ಥವಾಯ್ತಾ? ಆಯ್ತು. ಪ್ರಿಯರೇ, ಮನುಷ್ಯರಾಗಿ ನಾವು ಸಹ ಏನಾದ್ರೆ ಸಂಪಾದಿಸಬೇಕು ಅಂತ ನಾವು ಪ್ರಯಾಸ ಪಡುತ್ತಿದ್ದೇವೋ ಪ್ರಿಯರೇ, ಒಂದು ದಿನ ಬರುತ್ತೆ, ಕ್ಷಣದಲ್ಲಿ ನಮ್ಮ ಉಸಿರು ನಮ್ಮನ್ನು ಬಿಟ್ಟು ಹೋಗುತ್ತೆ. ಆವಾಗ ನಾವು ಸಂಪಾದಿಸಿರುತ್ತಿರುವಂತದ್ದೆಲ್ಲ ಎಲ್ಲಿಗೆ ಹೋಗುತ್ತೆ? ನಾವು ಕಾಪಾಡಿಕೊಂಡು ಬಂದಿರುವಂತದ್ದೆಲ್ಲ ಎಲ್ಲಿಗೆ ಹೋಗುತ್ತೆ? ನಾವು ಇಷ್ಟು ದಿನ ನನಗೆ ಸೌಂದರ್ಯ ಇದೆ, ಅಂದವೂ ಇದೆ, ಚಂದವೂ ಇದೆ ಅಂತ ಹೇಳಿಕೊಂಡಿರುವಂತ ಅಂದ ಎಲ್ಲಿಗೆ ಹೋಯಿತು? ಪ್ರಿಯರೇ, ಶಾರೀರಿಕವಾದಂತ ಅಂದ ಇವತ್ತು ಇರುತ್ತೆ, ನಾಳೆ ಇರೋದಿಲ್ಲ. ಶಾರೀರಿಕವಾದಂತ ಅಂದ ಇವತ್ತು ಒಬ್ಬರು ಮೆಚ್ಚಿಕೊಳ್ಳುತ್ತಾರೆ, ನಾಳೆ ಅದು ನಮ್ಮ ಜೊತೆಗೆ ಇಲ್ಲದೆ ಆಗಿ ಹೋಗುತ್ತೆ. ಆದರೆ ದೇವರು ತನ್ನ ಪರಿಶುದ್ಧವಾದಂತ ಗ್ರಂಥದಲ್ಲಿ ಒಂದು ಅಮೂಲ್ಯವಾದಂತ ಅಪರೂಪವಾದಂತ ಒಂದು ಸೌಂದರ್ಯದ ಬಗ್ಗೆ, ಅಂದದ ಬಗ್ಗೆ ಹೇಳ್ತಿದ್ದಾರೆ. ಆ ಒಂದು ಸೌಂದರ್ಯವನ್ನು ನಾವು ಬೈಬಲಲ್ಲಿ ನೋಡೋಣ. ಪೇತ್ರನು ಬರೆದಂತಹ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಿಂದ, ಜಡೆ ಹಿಡಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಈ ಒಂದು ಶೃಂಗಾರವೇ ನಿಮ್ಮ ಹೊರಗಿನ ಅಲಂಕಾರವಾಗಿ ಇರಬಾರದು. ಆದರೆ ನಾನು ಒಂದು ಅಲಂಕಾರವನ್ನು ನಿಮಗೆ ಹೇಳುತ್ತೇನೆ, ಆ ಅಲಂಕಾರವನ್ನು ನೀವು ಧರಿಸಿಕೊಳ್ಳಿ. ಯಾವುದಪ್ಪ ಅಲಂಕಾರ ಅಂತಂದ್ರೆ, ಮುಂದಿನ ವಚನ 5ನೇ ವಚನ, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮಗೆ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ.
ದೇವರ ದೃಷ್ಟಿಗೆ ಬಹು ಬೆಳೆಯುಳ್ಳದ್ದು ಆಗಿದೆ. ಇದು ಶಾಶ್ವತವಾದದ್ದು, ಅದೇ ರೀತಿಯಲ್ಲಿ ದೇವರ ದೃಷ್ಟಿಯಲ್ಲಿ ಬೆಳೆಯುಳ್ಳದ್ದು. ಬೇರೆ ಯಾರ ದೃಷ್ಟಿಯಲ್ಲಿ ಬೆಳೆಯುಳ್ಳದ್ದಾಗಿರೋದಕ್ಕೆ ನೀವು ಪ್ರಯಾಸ ಪಡುತ್ತಿದ್ದೀರಾ? ದೇವರ ದೃಷ್ಟಿಯಲ್ಲ, ಮನುಷ್ಯರ ದೃಷ್ಟಿಯಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ನಾವು ಇರಬೇಕು ಅಂತ ನೋಡ್ಕೊಂಡ್ರೆ ಇಟ್ ಇಸ್ ಟೆಂಪರವರಿ, ಇಟ್ಸ್ ನಾಟ್ ಪರ್ಮನೆಂಟ್. ಆದರೆ ನಾನು ನಿಮಗೆ ಶಾಶ್ವತವಾದಂತಹ ಒಂದು ಸೌಂದರ್ಯವನ್ನು ಹೇಳುತ್ತಿದ್ದೇನೆ. ಅದರ ಹೆಸರೇನು ಗೊತ್ತಾ? ಶಾಂತ ಮನಸ್ಸು ಎಂಬ ಒಳಗಣ ಭೂಷಣ. ಹಳೆ ಕಾಲದಲ್ಲಿ ರಾಜರು ಭೂಷಣವನ್ನು ಧರಿಸುತ್ತಿದ್ದರು. ಭೂಷಣ ಅಂದರೆ ಅವರ ಕೊರಳಿನ ತುಂಬಾ ಒಂದು ದೊಡ್ಡ ಚಿನ್ನದ ಆಭರಣವನ್ನು ಧರಿಸಿಕೊಳ್ಳುತ್ತಿದ್ದರು. ದಟ್ ಈಸ್ ಭೂಷಣ. ದೇವರು ಹೇಳ್ತಿದ್ದಾರೆ, ಶಾಂತ ಮನಸ್ಸು ಎಂಬಂತ ಭೂಷಣವನ್ನು ನೀವೇನ್ ಮಾಡಬೇಕು? ಧರಿಸಿಕೊಳ್ಳಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬೆಳೆಯುಳ್ಳದ್ದು. ಬೇರೆ ನಮ್ಮ ಅಂತರಂಗ ಸ್ವಭಾವ ಹೇಗಿದೆ? ನಾವು ಹೊರಗೆ ನೋಡೋದಕ್ಕೆ ತುಂಬಾ ಅಂದವಾಗಿರಬಹುದು, ಚಂದವಾಗಿರಬಹುದು, ಆದರೆ ನಿನ್ನ ಮನಸ್ಸನ್ನು ದೇವರು ನೋಡುವಂತನಾಗಿದ್ದಾನೆ. ನಿನ್ನ ಮನಸ್ಸಿನ ಒಳಗಡೆ ನೀನು ಹೇಗಿದೆಯಾ? ನೀನು ಹೇಗಿದೆಯೋ ಅದು ಪ್ರಾಮುಖ್ಯ. ನಿನ್ನ ಮನಸ್ಸು ಹೇಗಿದೆ ಅದು ಪ್ರಾಮುಖ್ಯ. ನಿನ್ನ ಮನಸ್ಸು ಚೆನ್ನಾಗಿಲ್ಲದೆ ನೀನು ಸೌಂದರ್ಯವಾಗಿ ನೋಡೋದಕ್ಕೆ ಚೆನ್ನಾಗಿದ್ದರೆ ಏನು ಪ್ರಯೋಜನ? ಅದರಿಂದ ಪ್ರಯೋಜನವೇನೂ ಇಲ್ಲ. ಹಾಗಾಗಿ ಪ್ರಿಯರೇ, ಒಂದು ದಿನದಲ್ಲಿ ದೇವರ ವಾಕ್ಯವು ತಿಳಿದಂತ ನಾವುಗಳು ಯಾವುದರ ವಿಷಯದಲ್ಲಿ ಪ್ರಯಾಸ ಪಡುತ್ತಿದ್ದೇವೆ? ಯಾವುದನ್ನು ನೋಡಿ ನಾವು ಹೆಚ್ಚಳಗೊಳ್ಳುತ್ತಿದ್ದೇವೆ? ನಿಜವಾಗಲೂ ದೇವರು ಹೇಳಿರುವಂತ ಸೌಂದರ್ಯ ನಮ್ಮ ಒಂದು ಹೃದಯದಲ್ಲಿ ಇದೆಯಾ? ದೇವರು ಮೆಚ್ಚುವಂತ ಸೌಂದರ್ಯ ನಮ್ಮ ಹೃದಯದಲ್ಲಿ ಇದೆಯಾ? ಇಲ್ಲಂತಂದ್ರೆ ಕ್ಷಣಿಕವಾಗಿ ನಾಶನವಾಗುವಂತ ಸೌಂದರ್ಯವನ್ನು ನಾವು ಹುಡುಕುತ್ತಾ ಹೋಗುತ್ತಿದ್ದೇವೆ. ಯಾವುದನ್ನು ನಾವು ಹುಡುಕುತ್ತಿದ್ದೇವೆ? ಯಾವುದರ ವಿಷಯದಲ್ಲಿ ನಾವು ಪ್ರಯಾಸ ಪಡುತ್ತಿದ್ದೇವೆ? ಪ್ರಿಯರೇ, ಇವತ್ತು ಮನುಷ್ಯನು ತನ್ನ ದೈಹಿಕವಾದಂತಹ ಸೌಂದರ್ಯವನ್ನು ಕುರಿತು ಪಡುವಂತ ಪ್ರಯಾಸದಲ್ಲಿ ಅರ್ಧ ಪಾಲಾದರೂ ದೇವರ ವಾಕ್ಯದಲ್ಲಿ ಪ್ರಯಾಸ ಪಡುತ್ತಿದ್ದರೆ ಪ್ರಿಯರೇ, ನಿಜವಾಗಲೂ ಅವನು ದೇವರ ದೃಷ್ಟಿಯಲ್ಲಿ ಉನ್ನತನಾಗಿ ನಿಲ್ಲುವಂತವನಾಗಿದ್ದಾನೆ. ಮನುಷ್ಯರು ಇವತ್ತು ನೋಡೋದಕ್ಕೆ ಚಂದವಾಗಿರೋದಕ್ಕೆ ಪಡುವಂತ ಕಷ್ಟ ಇಷ್ಟು ಅಷ್ಟು ಅಲ್ಲ ಪ್ರಿಯರೇ, ಇಷ್ಟು ಅಲ್ಲ. ಅಂದ್ರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಒಂದು ಕಾರ್ಟೂನ್ ಬರ್ತಿತ್ತು, ಬಾರ್ಬಿ ಎಂಬುದಾಗಿ. ಬಾರ್ಬಿ ತುಂಬಾ ಜನಕ್ಕೆ ನೆನಪಿರುತ್ತೆ. ಆ ಬಾರ್ಬಿ ಡಾಲ್, ಆ ಬಾರ್ಬಿ ಗೊಂಬೆನ ನೋಡಿದಾಗ ಆ ಬಾರ್ಬಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ಬಾರ್ಬಿ ಸೊಂಟ ನೋಡಿದ್ರೆ ತುಂಬಾ ಸಣ್ಣಕ್ಕಿರುತ್ತೆ, ದಪ್ಪ ಇರೋದಿಲ್ಲ. ಸೊ ಬಾರ್ಬಿ ತರವಾದಂತ ಸೊಂಟ ನನಗೆ ಬೇಕು ಅಂತೇಳಿ ಆ ಗೊಂಬೆ ಹೇಗಿದೆಯೋ ಹಾಗೇ ತನ್ನನ್ನು ತಾನು ರೂಪಿಸಿಕೊಂಡ. ಇದು ಏನಾದ್ರೂ ಶಾಶ್ವತವಾಗಿ ಇರುತ್ತಾ ಅಂತ ನಾವು ನೋಡಿದರೆ ಪ್ರಿಯರೇ, ಶಾಶ್ವತವೂ ಅಲ್ಲ. ತಾನು ಕಷ್ಟಪಟ್ಟು ಹಣವನ್ನು ಖರ್ಚು ಮಾಡಿ ಅನೇಕ ಡಾಲರ್ಸ್ ಖರ್ಚು ಮಾಡಿ ಅದನ್ನ ಆ ಒಂದು ಸ್ಥಿತಿಗೆ ಬಂದಳು. ಆಕೆ ಹೇಳ್ತಾಳೆ, ಇನ್ನೂ ಸಣ್ಣ ಆಗಬೇಕು ಅನ್ನೋಂತ ಮನಸ್ಸು ನನಗಿದ್ರೆ ನಾನು ಇನ್ನೂ ಸಣ್ಣ ಮಾಡ್ಕೊಳ್ತೇನೆ. ಇದನ್ನು ನಾವು ಪ್ರಪಂಚ ಹೇಳುತ್ತೆ, ಅಯ್ಯೋ ಎಷ್ಟು ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ದಾಳೆ, ಎಷ್ಟು ಉನ್ನತವಾಗಿದ್ದಾಳೆ, ತನ್ನ ಸೊಂಟವನ್ನು ಕಡಿಮೆ ಮಾಡಿಕೊಂಡಿದ್ದಾಳೆ ಅಂತ. ಆದರೆ ದೇವರು ಹೇಳುತ್ತಿದ್ದಾನೆ ಪ್ರಿಯರೇ, ಅದು ವ್ಯರ್ಥ. ಇನ್ನೊಂದು ಮಾತನ್ನು ಸಹ ದೇವರ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 22ನೇ ವಚನದಲ್ಲಿ. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 22ನೇ ವಚನ. ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ. ಹಂದಿ ನಮ್ಮೆಲ್ಲರಿಗೂ ಗೊತ್ತು. ಹಂದಿನ ನಾವು ನೋಡಿದ್ರೆ ಒಂಥರ ಬ್ಯಾಡ್ ಥಿಂಕಿಂಗ್ ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಹೌದಾ ಇಲ್ವಾ ಪ್ರಿಯರೇ? ಹಂದಿನ ನಾವು ನೋಡಿದ್ರೆ ಅದನ್ನ ಮುದ್ದು ಮಾಡಬೇಕಂತ ಅನ್ಸುತ್ತೆ ನಮ್ಗೆ? ಇಲ್ಲ. ಯಾಕೆಂತಂದ್ರೆ ಅದು ಹೊಲಸಿನಲ್ಲಿರುತ್ತೆ ಅನ್ನೋ ಒಂದು ಬ್ಯಾಡ್ ಇಂಪ್ರೆಷನ್ ನಮ್ಮ ಮನಸ್ಸಿನಲ್ಲಿದೆ. ಹಂದಿಯ ಮೂಗಿಗೆ ನಾವೇನಾದ್ರೂ ಬೆಳೆಯುಳ್ಳ ಚಿನ್ನದ ವಸ್ತುವನ್ನು ತನ್ನ ಮೂಗಿಗೆ ಇಟ್ರೆ, ನನ್ನ ಮೂಗಲ್ಲಿ ಚಿನ್ನದ ಒಂದು ವಸ್ತು ಇದೆ, ಬೆಳೆಯುಳ್ಳ ವಸ್ತು ಇದೆ, ಇದನ್ನ ನಾನು ಕಾಪಾಡಿಕೊಳ್ಳಬೇಕು ಅಂತೇಳಿ ಅದನ್ನ ಸೇಫ್ ಆಗಿ ಇಟ್ಕೊಳ್ಳುತ್ತಾ? ಇಲ್ಲ. ತನ್ನ ಮೂಗಿಗೆ ಚಿನ್ನದ ಒಂದು ಆಭರಣವನ್ನು ಇಟ್ಟರೂ ಸಹ ತಾನು ಹೋಗೋದು ಎಲ್ಲಿಗೆ? ಹೊಲಸಕ್ಕೆ ಹೋಗುತ್ತೆ. ಇದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ವಿವೇಕವು ಇಲ್ಲದೆ ಇರುವಂತ ಸುಂದರ ಸ್ತ್ರೀಯು ಸಹ ಹಾಗೆಯೇ. ತನ್ನ ಸೊಂಟವನ್ನು 4 ಇಂಚು ಮಾಡಿಕೊಂಡಿರುವಂತಹ ಆ ಸ್ತ್ರೀ ದೇವರ ವಾಕ್ಯದ ಮುಂದೆ ತೆಗೆದುಕೊಂಡು ಬಂದರೆ, ಆ ಒಂದು ಸ್ತ್ರೀಯನ್ನು ನೋಡಿ ದೇವರ ವಾಕ್ಯ ಹೇಳುತ್ತೆ, ಹಂದಿಯ ಮೂಗಿಗೆ ಇಟ್ಟಿರುವಂತಹ ಚಿನ್ನದ ಆಭರಣವು. ಅಂದರೆ ವ್ಯರ್ಥ. ನೀನು ಇಷ್ಟು ಪ್ರಯಾಸ ಪಟ್ಟು ಮಾಡಿರುವಂತದ್ದು ಏನಾಗಿದೆ? ವ್ಯರ್ಥವಾಗಿದೆ. ಪ್ರಿಯರೇ, ದೇವರ ವಾಕ್ಯ ಯಾವಾಗಲೂ ಸಹ ಇದನ್ನ ಹೇಳುವಂತದ್ದಾಗಿದೆ, ನಿನ್ನ ಬಾಹ್ಯ ರೂಪ ನನಗೆ ಬೇಡ,
ನೀನು ಹೇಗಿದ್ದೀಯಾ ಅನ್ನೋದು ನನಗೆ ಬೇಡ, ಆದರೆ ನಿನ್ನ ಒಳಗಡೆ ಇರುವಂತ ಅಂತರಂಗ ಸ್ವಭಾವ ನನಗೆ ಪ್ರಾಮುಖ್ಯ. ಆ ಅಂತರಂಗ ಸ್ವಭಾವದಲ್ಲಿ ನೀನು ಐಶ್ವರ್ಯವಂತನ, ಆ ಅಂತರಂಗ ಸ್ವಭಾವದಲ್ಲಿ ನೀನು ಉನ್ನತನಾಗಿದ್ದೀಯಾ, ಅದು ನನಗೆ ಪ್ರಾಮುಖ್ಯ ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಯಾವುದರ ಹಿಂದೆ ಹೋರಾಡುತ್ತಿದ್ದೇವೆ? ಯಾವ ಸೌಂದರ್ಯ ನಮ್ಮ ಮನಸ್ಸಿನಲ್ಲಿ ಇದೆ? ದೇವರ ವಾಕ್ಯವು ಪ್ರಿಯರೇ ಪ್ರತಿಯೊಂದು ವಿಷಯವನ್ನು ನಮಗೆ ಹೇಳುವಂತದ್ದಾಗಿದೆ. ಸಾತ್ವಿಕವೆಂಬಂತ ಉಡುಪನ್ನು ನೀನು ಧರಿಸಿಕೊ. ಏನನ್ನು ಧರಿಸಿಕೊಳ್ಳಬೇಕು? ಸಾತ್ವಿಕವೆಂಬಂತ ಉಡುಪನ್ನು. ಇವತ್ತು ಯಾರಾದ್ರೂ ಕಾಸ್ಟ್ಲಿ ಬಟ್ಟೆ ಹಾಕೊಂಡ್ರೆ ಅವನ್ನ ನೋಡಿ ತುಂಬಾ ಚೆನ್ನಾಗಿ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಇಡ್ತಾರೆ. ಅದೆಲ್ಲ ದೇವರಿಗೆ ಬೇಕಾಗಿರುವಂತದ್ದು. ನೀನು ಕಾಸ್ಟ್ಲಿ ಬಟ್ಟೆ ಹಾಕಿದೆಯಾ ಅಂತ ದೇವರು ಕೇಳಲ್ಲ. ನಿನ್ನ ಬಳಿಯಲ್ಲಿ ಕಾಸ್ಟ್ಲಿ ಕ್ಯಾರೆಕ್ಟರ್ ಇದೆಯಾ, ಅದು ಬೇಕು ದೇವರಿಗೆ. ನಿನ್ನ ಕ್ಯಾರೆಕ್ಟರ್, ನಿನ್ನ ಮನಸ್ಸು, ನಿನ್ನ ಸ್ವಭಾವ, ಇಸ್ ಇಟ್ ಕಾಸ್ಟ್ಲಿ? ಅದು ದುಡ್ಡು ಕೊಟ್ಟರೆ ಬರುವಂತದ್ದು ಅಲ್ಲ ಪ್ರಿಯರೇ, ಅದು ದೇವರ ವಾಕ್ಯದ ಮೂಲಕ ನಮಗೆ ಬರುವಂತದ್ದು ಅಲ್ಲ. ಆ ದೇವರಾಗಿರುವಂತ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡಿಕೊಂಡ ನಂತರ ನಮ್ಮ ಹೃದಯದಲ್ಲಿ ಬರುವಂತ ಒಂದೊಂದು ಲಕ್ಷಣವೇ ಪ್ರಿಯರೇ ಈ ಒಂದು ಕ್ಯಾರೆಕ್ಟರ್ಸ್, ಈ ಒಂದು ಲಕ್ಷಣಗಳು, ಈ ಒಂದು ಭೂಷಣಗಳು. ನಮ್ಮನ್ನು ನಾವು ಅಲಂಕರಿಸಿಕೊಳ್ಳುತ್ತಿದ್ದೇವಾ? ಇವತ್ತು ಜಡೆಯನ್ನು ಅಲಂಕರಿಸಿಕೊಳ್ಳುವಂಥದ್ದು, ಚಿನ್ನದ ಆಭರಣಗಳನ್ನು ಹಾಕಿಕೊಳ್ಳುವಂಥದ್ದು, ಬೆಳೆವುಳ್ಳ ವಸ್ತುಗಳನ್ನು ಹಾಕಿಕೊಳ್ಳುವಂಥದ್ದು, ಇದೆಲ್ಲ ಹಾಕೊಂಡ್ರೆ ಈಸ್ ವೆರಿ ಗ್ರೇಟ್ ಅಂತೇಳಿ ಪ್ರಪಂಚ ಹೇಳುತ್ತೆ. ಆದ್ರೆ ದೇವರು ಹೇಳ್ತಾನೆ, ನೀನು ಎಷ್ಟೇ ಬೆಳೆವುಳ್ಳ ವಸ್ತುಗಳನ್ನು ಹಾಕಿಕೊಂಡರೂ ಸಹ ನಿನ್ನ ಮನಸ್ಸಿನಲ್ಲಿ ಬೆಳೆವುಳ್ಳ ಕ್ಯಾರೆಕ್ಟರ್ ಇಲ್ಲದೆ ಇದ್ದರೆ ಅದು ವ್ಯರ್ಥ ಎಂಬುದಾಗಿ. ಇವತ್ತು ನಮ್ಮ ಮನಸ್ಸನ್ನು ನಾವು ನಿಜವಾಗಲೂ ಕೇಂದ್ರೀಕರಿಸಿಕೊಂಡು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವುದಕ್ಕೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಿಕೊಳ್ಳುತ್ತಿದ್ದೇವೆ. ದೇವರಿಗೆ ವಿರೋಧವಾಗಿರುವಂತಹ ಅನೇಕ ಕಾರ್ಯಗಳ ಕಡೆಗೆ ನಮ್ಮ ಮನಸ್ಸನ್ನು ನಾವು ತಿರುಗಿಸಿಕೊಳ್ಳುತ್ತಿದ್ದೇವೆ. ಯಾವುದರಿಂದ ನಾವು ಪ್ರಯಾಸ ಪಡುತ್ತಿದ್ದೇವೆ? ಪ್ರೇರೆ, ಒಂದು ಯೋಚನೆ ಮಾಡಿ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದರೆ ಪ್ರಿಯರೇ, ನಮ್ಮ ಮನಸ್ಸು ನಿಜವಾಗ್ಲೂ ಅದ್ಭುತವಾಗಿರುವಂತಾಗಿದೆ. ನಮ್ಮನ್ನು ಲೋಕ ನೋಡಿ ಇವನು ಒಳ್ಳೆಯವನು ಅಂತ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ದೇವರು ನೋಡಿ ಹೇಳಬೇಕು, ಇವನು ನನ್ನ ಪ್ರಿಯ ಕುಮಾರನು, ಈತನನ್ನು ನೋಡಿ ನಾನು ಸಂತೋಷ ಪಡುತ್ತಿದ್ದೇನೆ. ಲೋಕ ನಿನ್ನನ್ನು ನೋಡಿ ಕೆಟ್ಟವನು ಅಂತಂದ್ರೂ ಪರವಾಗಿಲ್ಲ, ಲೋಕ ನಿನ್ನನ್ನು ನೋಡಿ ಇವನು ಹಾಳಾದವನು ಅಂತ ಹೇಳಿದ್ರು ಪರವಾಗಿಲ್ಲ, ಆದರೆ ದೇವರು ನಿನ್ನನ್ನು ನೋಡಿ ನೀನು ನನಗೆ ಮೆಚ್ಚುಗೆಯಾದಂತ ಮಗನು, ನಿನ್ನನ್ನು ನೋಡಿ ನಾನು ಸಂತೋಷ ಪಡುತ್ತಿದ್ದೇನೆ ಎನ್ನುವಂತ ಮಾತು ದೇವರ ಬಾಯಿಯಿಂದ ಬಂದರೆ ಪ್ರಿಯರೇ, ಅದು ಸಾಕು ನಮ್ಮ ಜೀವನಕ್ಕೆ. ಇವತ್ತು ಪ್ರಿಯರೇ, ನಾವು ಯಾವುದರ ಹಿಂದೆ ಪ್ರಯಾಸ ಪಡುತ್ತಿದ್ದೇವೆ? ಯವನಸ್ಥರೇ, ಯೌವನ ಕಾಲದಲ್ಲಿ ಹೆಜ್ಜೆಯನ್ನು ಇಡುತ್ತಿರುವಂತ ಯವನಸ್ಥರೇ, ಯಾವುದರ ಹಿಂದೆ ನಿಮ್ಮ ಪ್ರಯಾಸ? ಯಾವುದರ ಹಿಂದೆ ನೀವು ಪ್ರಯಾಸ? ತುಂಬಾ ಜನ ಹೇಳ್ತಾರೆ, ಈ ವಯಸ್ಸಲ್ಲಿ ಶೋಕಿ ಮಾಡಿಲ್ಲ ಅಂದ್ರೆ ಯಾವ ವಯಸ್ಸಲ್ಲಿ ಶೋಕಿ ಮಾಡ್ತಾರೆ? ಹೌದಾ? ಈ ವಯಸ್ಸಲ್ಲಿ ಸ್ಟೈಲ್ ಮಾಡಿಲ್ಲ ಅಂತಂದ್ರೆ ಇನ್ನ ಯಾವ ವಯಸ್ಸಲ್ಲಿ ಸ್ಟೈಲ್ ಮಾಡೋದು ಅಂತ. ಬೇರೆ ಅದನ್ನೇ ದೇವರ ವಾಕ್ಯ ತಿಳಿದಂತವ್ರ ಹತ್ರ ಬಂದು ಕೇಳಿ, ಈ ವಯಸ್ಸಲ್ಲಿ ದೇವರ ಕೆಲಸ ಮಾಡದೇ ಇದ್ದರೆ ಇನ್ನ ಯಾವ ವಯಸ್ಸಲ್ಲಿ ದೇವರ ಕೆಲಸವನ್ನು ಮಾಡಬೇಕನ್ನುವಂತ ಮಾತು ಅವರ ಬಾಯಲ್ಲಿ ಬರುತ್ತೆ. ಪ್ರಿಯರೇ, ದೇವರ ವಾಕ್ಯವನ್ನು ಅರಿತಂತವರು ಲೋಕಕ್ಕೆ ವಿರೋಧವಾಗಿರುತ್ತಾರೆ, ಲೋಕಕ್ಕೆ ವಿರುದ್ಧವಾಗಿರುತ್ತಾರೆ. ಹೇಗೋ ಗೊತ್ತಾ? ಅವರು ಒಂದು ಹೌದು ಅಂತಂದ್ರೆ ದೇವರ ವಾಕ್ಯ ಅಂತ ಇಲ್ಲ ಅಂತ ಹೇಳುತ್ತೆ. ದೇವರ ವಾಕ್ಯ ಹೌದು ಅಂತ ಹೇಳುವಂತದ್ದನ್ನ ಲೋಕ ಇಲ್ಲ ಅಂತ ಹೇಳುತ್ತೆ. ಆದರೆ ದೇವರ ವಾಕ್ಯವೇ ಶಾಶ್ವತವಾದಂಥದ್ದು. ನಾನು ಲೋಕದ ಹಿಂದೆ ಹೋಗುತ್ತೇನೆ ಅಂತಂದ್ರೆ ಎಲ್ಲಿಗೆ ಹೋಗ್ತೀಯಪ್ಪ? ಎಲ್ಲಿಗೆ ಹೋಗ್ತೀಯ? ಅದು ಒಂದು ದಿನ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕುಡಿಯುವುದಕ್ಕೆ ನೀರಿರೋದಿಲ್ಲ, ಭಯಂಕರವಾದಂತ ಬೆಂಕಿಯ ಸ್ಥಳ. ಬೇರೆ ಯಾವುದರ ಹಿಂದೆ ನಾವು ಹೋಗ್ತಿದ್ದೇವೆ? ಯಾವುದರ ಹಿಂದೆ? ಒಂದು ನೆನಪಿಟ್ಟುಕೊಳ್ಳಿ ಪ್ರಿಯರೇ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದಷ್ಟು ದಿನದವರೆಗೂ ವಿ ಆರ್ ಸೇಫ್. ರಿಯಲಿ ವಿ ಆರ್ ಸೇಫ್. ಯವನಸ್ಥನು ತನ್ನ ನಡತೆಯನ್ನು ಹೇಗಪ್ಪ ಬದಲಾಯಿಸಿಕೊಳ್ಳುತ್ತಾನೆ ಅಂತ ದೇವರ ವಾಕ್ಯವನ್ನು ಕೇಳಿದರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯವನ್ನು ಆ ಯವನಸ್ಥನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನಿಸುವುದರ ಮೂಲಕ ತನ್ನ ನಡತೆಯನ್ನು ಬದಲಾಯಿಸಿಕೊಳ್ಳುತ್ತಾನೆ. ಇವತ್ತು ಆ ಬದಲಾವಣೆಯ ಸ್ಥಿತಿ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಆ ವಾಕ್ಯ ನಮ್ಮ ಹೃದಯದಲ್ಲಿ ಇದೆಯಾ? ನಾಶನವಾಗುವಂತ ಅಂದದ ಹಿಂದೆ, ನಾಶನವಾಗುವಂತ ಸೌಂದರ್ಯದ ಹಿಂದೆ ಹೋಗುತ್ತಾ ದೇವರು ಕೊಡುವಂತ ನಿತ್ಯ ಜೀವವಾದಂತದ್ದನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ದೇವರು ಹೇಳ್ತಿದ್ದಾನೆ, ನನ್ನನ್ನು ಹಿಂಬಾಲಿಸಿ. ಪೇತ್ರನು, ಯೋಹಾನನು ಅವರೆಲ್ಲರೂ ಸಹ ಮೀನುಗಳನ್ನು ಹಿಡಿಯುವುದು ಅವರ ಕೆಲಸ ಬರೀ ಮೀನುಗಳನ್ನು ಹಿಡಿದು, ಅದ್ರ ಬಿಟ್ಟರೆ ಬೇರೆ ಕೆಲಸ ಅವ್ರಿಗೆ ಗೊತ್ತಿಲ್ಲ. ಆ ಒಂದು ಬೆತ್ಸಗಾರರ ಹತ್ರ ಯೇಸು ಸ್ವಾಮಿ ಹೋಗಿ, ನೀವು ಮೀನುಗಳನ್ನು ಹಿಡಿಯುವಂತ ಕೆಲಸವನ್ನು ಮಾಡುತ್ತಿದ್ದೀರಲ್ಲ, ನಾನು ನಿನಗೆ ಒಂದು ಕೆಲಸವನ್ನು ಕೊಡ್ತೇನೆ. ಅದು ಯಾವ ಕೆಲಸವೂ ಗೊತ್ತಾ? ಮನುಷ್ಯರನ್ನು ಹಿಡಿಯುವಂತ ಬೆತ್ಸರನ್ನಾಗಿ ನಾನು ನಿಮ್ಮನ್ನು ಮಾಡುತ್ತೇನೆ. ಮನುಷ್ಯರನ್ನು ಹಿಡಿಯುವಂತ ಬೆತ್ಸರನ್ನಾಗಿ ನಾನು ನಿಮ್ಮನ್ನು ಮಾಡುತ್ತೇನೆ. ಮನುಷ್ಯರನ್ನು ಹಿಡಿಯುವಂತಂದ್ರೆ ಏನೋ ಗೊತ್ತಾ? ಬಳೆಗಳನ್ನು ಹಾಕಿ ರೋಡ್ ಮೇಲೆ ಹೋಗೋರನ್ನೆಲ್ಲ ಹಿಡ್ಕೊಳ್ಳೋದಲ್ಲ.
ದೇವರ ವಾಕ್ಯವೆಂಬಂತ ಬಳೆಯನ್ನು ಈ ಪ್ರಪಂಚದ ಮೇಲೆ ಬೀಸುತ್ತಾ ತನ್ನ ರಕ್ಷಣೆಯ ಮಾರ್ಗದಲ್ಲಿ ಅನೇಕರನ್ನು ಎಳೆದುಕೊಂಡು ಬರುವಂತ ಒಂದು ನಿತ್ಯ ಜೀವವಾದಂತ ಕೆಲಸವನ್ನು ನಿಮಗೆ ಕೊಡುತ್ತೇನೆ, ಮಾಡ್ತೀರಾ? ಈ ಪ್ರಶ್ನೆಗೆ ಅವತ್ತು ಪೇತ್ರನು ಯೋಹಾನನು ಕೊಟ್ಟಿರುವಂತಹ ಉತ್ತರವೇನು ಗೊತ್ತಾ? ಎಸ್, ಐ ಆಮ್ ವಿತ್ ಯು ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ತನ್ನ ಮರಣದವರೆಗೂ ಸಹ ಆತನ ಹಿಂದೆ ಇಟ್ಟುಕೊಂಡು ತನ್ನ ಮರಣದ ನಂತರ ಈ ಪ್ರಪಂಚಕ್ಕೆ ಸುವಾರ್ತೆ ಇವತ್ತಿಗೂ ಸಹ ನಾವು ಹೇಳ್ತಿದ್ದೇವೆ ಅಂತ ಹೇಳಿದ್ರೆ ಪ್ರಿಯರೇ, ಆ ಕಾಲದಲ್ಲಿ ಪೇತ್ರನು ಎಸ್ ಎಂದು ಹೇಳಿರುವಂತಹ ಒಂದು ಪದ. ಇವತ್ತು ದೇವರದನ್ನು ಹೇಳ್ತಿದ್ದಾನೆ, ನೀನು ಅಂದ, ಚಂದ, ಸೌಂದರ್ಯ ಅಂತ ಯಾವುದನ್ನಾದ್ರೂ ನೀನು ಹೇಳುತ್ತಿದ್ದೀಯಲ್ಲ, ನಾನು ನಿನಗೆ ಒಂದು ಅಕ್ಷಯವಾದಂತ ಸೌಂದರ್ಯವನ್ನು, ಶಾಶ್ವತವಾದಂತ ಅಂದವನ್ನು ಕೊಡುತ್ತಿದ್ದೇನೆ. ಅದರ ಹೆಸರೇನು ಗೊತ್ತಾ? ಶಾಂತ ಮನಸ್ಸು. ಪ್ರಿಯರೇ, ಶಾಂತ ಮನಸ್ಸು, ಶಾಂತ ಮನಸ್ಸು ಅದು ತುಂಬಾ ಉನ್ನತವಾದಂಥದ್ದು. ಆ ಕ್ಯಾರೆಕ್ಟರ್ ನಮ್ಮಲ್ಲಿ ಇರಬೇಕು. ಮೋಶೆಯನ್ನು ನೋಡಿ ದೇವರು ಹೇಳುತ್ತಾನೆ, ಪ್ರಪಂಚದಲ್ಲೇ ಈ ಭೂಮಿಯ ಮೇಲೆ ಯಾರಾದರೂ ನೆಮ್ಮದಿ, ಶಾಂತಿ ಹೆಚ್ಚಾಗಿ ಇದ್ದಂತ ಮನುಷ್ಯನು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವನು ಯಾರು? ಮಿಸ್ಟರ್ ಮೋಸಸ್ ಈಸ್ ದ ಒನ್ ಅಂಡ್ ಓನ್ಲಿ. ಯಾಕೆಂತಂದ್ರೆ 2 ಲಕ್ಷ ಕಾಲ್ಗಳ ಜನಾಂಗವನ್ನು ಕನಾನು ದೇಶಕ್ಕೆ ನಡೆಸುವಂತ ಈ ಒಂದು ಪ್ರಯಾಣದಲ್ಲಿ 40 ವರ್ಷ ಅವರೊಂದಿಗೆ ಪ್ರಯಾಸ ಪಟ್ಟು ಅವರ ಮಾತುಗಳನ್ನೆಲ್ಲ ಕೇಳುತ್ತಾ ಪ್ರಿಯರೇ, ಪ್ರಪಂಚದಲ್ಲಿ ಭೂಮಿಯ ಮೇಲೆ ಶಾಂತ ಸ್ವಭಾವವುಳ್ಳಂತ ಮನುಷ್ಯನು ಎಂಬುವಂತ ಬಿರುದನ್ನು ಮನುಷ್ಯರು ಕೊಟ್ಟಿಲ್ಲ. ಮನುಷ್ಯರು ಕೊಟ್ಟಿರೋದು ವೇಸ್ಟ್. ಮನುಷ್ಯರು ಕೊಟ್ಟಿಲ್ಲ, ದೇವರು ಕೊಟ್ಟಿದ್ದಾನೆ. ಏನಂತ ಗೊತ್ತಾ? ಪ್ರಪಂಚದಲ್ಲಿ ಇವನು ಸಾತ್ವಿಕನು. ಪ್ರಪಂಚದಲ್ಲಿ ಇವನು ಸಾತ್ವಿಕನು. 40 ದಿನ ಸೀನಾಯಿ ಬೆಟ್ಟವನ್ನು ಏರಿ ದೇವರ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಮತ್ತೆ ಕೆಳಗಡೆ ಬರುವಾಗ ಆ ಮೋಶೆಯ ಮುಖವು ಹೇಗಿತ್ತಂತೆ? ಪ್ರಕಾಶಮಾನವಾಗಿತ್ತು. ಹೇಗಿತ್ತು? ಪ್ರಕಾಶಮಾನವಾಗಿತ್ತು. ಆತನನ್ನು ಮುಖದಲ್ಲಿ ಮುಖವಿಟ್ಟು ನೋಡುವುದಕ್ಕೆ ಯಾರ ಕೈಯಲ್ಲೂ ಆಗಲಿಲ್ಲ. ಎಲ್ಲರೂ ಸಹ ತಮ್ಮ ಮುಖವನ್ನು ಕೆಳಗೆ ಮಾಡಿಕೊಂಡರು. ಯಾಕೋ ಗೊತ್ತಾ? ಅವನ ಮುಖ, ಮೋಶೆಯ ಮುಖ ಹೇಗಿತ್ತು? ಪ್ರಕಾಶಮಾನವಾಗಿತ್ತು. ಇದು ನಿಜವಾದಂತ ಸೌಂದರ್ಯ, ಇದು ನಿಜವಾದಂತ ಅಂದ ಪ್ರಿಯರೇ. ಈ ನಿಜವಾದಂತ ಅಂದ ನಮ್ಮಲ್ಲಿ ಇದೆಯಾ ಪ್ರಿಯರೇ? ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಇದೆಯಾ? ಶಾಂತ ಮನಸ್ಸು. ಯಾರಾದರೂ ಎಷ್ಟಾದರೂ ಹೇಳಲಿ, ದೇವರೇ ನಾನು ನಿನಗೋಸ್ಕರ ಬಾಳುತ್ತೇನೆ. ನಮ್ಮ ಪಕ್ಕದ ಮನೆಯವರು ನನ್ನನ್ನು ನೋಡಿ ನೀನು ಹುಚ್ಚ, ನೀನು ಬುದ್ಧಿಹೀನನು ಅಂತ ಹೇಳಿದ್ರು ಪರವಾಗಿಲ್ಲ, ದೇವರೇ ನಾನು ನಿನಗೋಸ್ಕರ ಬಾಳುತ್ತೇನೆ. ನಮ್ಮ ತಂದೆ ತಾಯಿಗಳು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಪರವಾಗಿಲ್ಲ, ದೇವರೇ ನಾನು ನಿನಗೋಸ್ಕರ ಬಾಳುತ್ತೇನೆ. ನನ್ನ ಬಳಿಯಲ್ಲಿ 1 ರೂಪಾಯಿ ಪೈಸಾ ಇಲ್ಲ ದೇವರೇ, ಆದರೂ ದೇವರೇ ನಿನಗೋಸ್ಕರ ಬಾಳುತ್ತೇನೆ. ನನ್ನಲ್ಲಿ ನಿನ್ನ ಶಾಂತ ಸ್ವಭಾವವಿದೆ. ಈ ರೀತಿಯಾದಂತ ಮನಸ್ಸು ನಿಜವಾಗಲೂ ಪ್ರಿಯರೇ ಪ್ರತಿ ಕ್ರೈಸ್ತನಲ್ಲಿ ಇದ್ದರೆ ಪ್ರಿಯರೇ, ಪ್ರಪಂಚ ಹೇಗಿರುತ್ತೆ ಒಂದು ಸತಿ ಯೋಚನೆ. ಪ್ರಪಂಚ ಹೇಗಿರುತ್ತೆ ಯೋಚನೆ ಮಾಡಿ ಪ್ರಿಯರೇ. ಇವತ್ತು ಕ್ರೈಸ್ತರು ಅಂತಂದ್ರೆ ಫಾರಿನ್ ದೇವರು ಅಂತ ಹೇಳ್ತಾರೆ. ಯಾರು ಹೇಳಿದರು ಫಾರಿನ್ ದೇವರು ಅಂತ ಹೇಳಿ? ಇಟ್ಸ್ ರಾಂಗ್. ಫಾರಿನ್ ದೇವರಲ್ಲ, ದೇವರು ಒಬ್ಬನೇ. ಆತನು ಫಾರಿನ್ ಅಲ್ಲೂ ದೇವರು ದೇವರೇ, ಇಂಡಿಯಾದಲ್ಲೂ ದೇವರು ದೇವರೇ. ಫಾರಿನ್ ಅಲ್ಲಿರೋ ದೇವರು ದೇವರ ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ ಇದ್ದರೆ ದೇವರು ದೇವರಲ್ವಾ? ಅದು ತಪ್ಪು, ನಿನ್ನ ಮೂರ್ಖತನ ಅದು. ಇವಾಗ ಮೋದಿ ಇಂಡಿಯಾದಿಂದ ಅಮೆರಿಕ ಹೋದ್ರೆ ಏನಂತಾರೆ? ಅಮೆರಿಕದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬಂದಿದ್ದಾರೆ, ಹೌದಾ ಇಲ್ವಾ? ಅಮೆರಿಕದಲ್ಲಿರುವಂತ ಡೊನಾಲ್ಡ್ ಟ್ರಂಪ್ ಇಂಡಿಯಾಕ್ಕೆ ಬಂದ್ರೆ ನಮ್ಮ ಇಂಡಿಯನ್ಸ್ ಏನಂತಾರೆ? ಅಮೆರಿಕನ್ ಪ್ರೆಸಿಡೆಂಟ್ ಬಂದಿದ್ದಾರೆ. ಅಂದ್ರೆ ಈ ಮೋದಿಗೆ ಇಂಡಿಯಾ ಮಾತ್ರ ಲಿಮಿಟ್. ಇಂಡಿಯಾ ದಾಟ್ ಹೋದ್ರೆ ಏನಾಗುತ್ತೆ? ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ನಾಟ್ ಟು US, ನಾಟ್ ಫಾರ್ ಅಮೆರಿಕಾ. ಡೊನಾಲ್ಡ್ ಟ್ರಂಪ್ ಆ ದೇಶವನ್ನು ಬಿಟ್ಟು ಇಂಡಿಯಾಗೆ ಬಂದ್ರೆ ಏನಂತಾರೆ? ಅಮೆರಿಕನ್ ಪ್ರೆಸಿಡೆಂಟ್, ನಾಟ್ ಫಾರ್ ಇಂಡಿಯಾ. ಆದರೆ ದೇವರು he has no boundaries. ಆತನಿಗೆ ಏನಂತಾರೆ ಅದನ್ನ? ಬೌಂಡ್ರೀಸ್ ನ ಪರಂಗಣ ಇಲ್ಲ. he has no boundaries. ದೇವರಿಗೆ ಆ ದೇಶದ ದೇವರು, ಈ ದೇಶದ ದೇವರು, ಆತನು ಎಲ್ಲರಿಗೂ ದೇವರು. ಇನ್ನೊಂದು ಮಾತನ್ನು ಹೇಳಬೇಕಂತ ಹೇಳಿದ್ರೆ ಒಬ್ಬನೇ ದೇವರು, ಆತನು ಯೇಸು ಕ್ರಿಸ್ತ. ಈ ಪ್ರಪಂಚಕ್ಕೆ ಈ ಸತ್ಯ ಗೊತ್ತಂತೀರಾ? ಒಂದು ನೆನಪಿಟ್ಟುಕೊಳ್ಳಿ ಪ್ರಿಯರೇ, ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡುತ್ತೇನೆ. ನಮ್ಮ ಅಂದ, ನಮ್ಮ ಚಂದ ದೇವರಿಗೆ ಲಕ್ಷ್ಯ. ನೀನು ಹೇಗಿದೀಯಾ? ನೀನು ಕುಳ್ಳಕ್ಕಿದೀಯಾ, ಉದ್ದಕ್ಕಿದೀಯಾ, ಬೆಳ್ಳಗಿದೀಯಾ, ಕಪ್ಪಗಿದೀಯಾ? ಇದನ್ನೆಲ್ಲ ನಾನು ಕೇಳೋದಿಲ್ಲ. ನಿನ್ನ ಹೃದಯವು ನನಗೆ ಬೇಕು. ನಿನ್ನ ಹೃದಯವಂತ ಬಾಗಿಲಲ್ಲಿ ಬಂದು ನಾನು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನೊಂದಿಗೆ ಏನ್ ಮಾಡುತ್ತೇನೆ? ಸಹವಾಸ ಮಾಡುತ್ತೇನೆ. ಆ ಅವಕಾಶವನ್ನು ದೇವರಿಗೆ ಕೊಡ್ತೀರಾ? ಅವಕಾಶವನ್ನು ನಿಜವಾಗಲೂ ದೇವರಿಗೆ ನೀವು ಕೊಟ್ಟರೆ ಪ್ರಿಯರೇ, ನಮ್ಮ ಹೃದಯದಲ್ಲಿ ನಮ್ಮ ಒಳಗಿನ ಅಲಂಕಾರ ನಿಜವಾಗಲೂ ಉನ್ನತವಾಗಿರುತ್ತೆ. ಕೊನೆಯದಾಗಿ ಆ ಮಾತನ್ನು ನಾವು ನೋಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ, ನಾವಾಗಲೇ ಓದಿರುವಂತಹ ಪತ್ರಿಕೆ. ಪೇತ್ರನ ಬರೆದಂತಹ 1ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ.
ಪೇತ್ರನ ಬರೆದಂತಹ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಜಡೆ ಎಳೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಬಿ ಕೇರ್ಫುಲ್. ಜಡೆಗಳನ್ನು ಎಣೆದುಕೊಳ್ಳುವುದು, ಬಂಗಾರದ ಆಭರಣಗಳನ್ನು ಧರಿಸಿಕೊಳ್ಳುವಂಥದ್ದು, ಬೆಳವುಳ್ಳ ವಸ್ತ್ರಗಳನ್ನು ಧರಿಸಿಕೊಳ್ಳುವಂಥದ್ದು. ಅರ್ಥ ಆಗ್ತಿದೆಯಾ ಪ್ರಿಯರೇ ದೇವರ ವಾಕ್ಯ? ಇದೆಲ್ಲ ನಿಮಗೆ ಶೃಂಗಾರ ಅಂತ ನೀವು ಅಂದ್ಕೊಳ್ತಿದ್ದೀರಲ್ಲ, ಇದು ನಿಮಗೆ ಅಲಂಕಾರವಾಗಿ ಇರಬಹುದು ಅಂತ ಹೇಳ್ತಿದ್ದೀರಾ, ಇರಬಾರದು ಅಂತ ಹೇಳ್ತಿದಾರ? ಇರಬಾರದು ಅಂತಂದ್ರೆ ಅದು ನಿಮ್ಮ ಹತ್ತಿರವೂ ಸಹ ಬರಬಾರದು. ಈ ಒಳಗಿನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಮುಂದಕ್ಕೆ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬೆಳವುಳ್ಳದ್ದು ಆಗಿದೆ. ಯಾವುದು ಶಾಶ್ವತ? ಒಳಗಿನ ಅಲಂಕಾರ. ಆ ಒಳಗಿನ ಅಲಂಕಾರವಿದೆಯಾ? ಆ ಒಳಗಿನ ಅಲಂಕಾರವನ್ನು ನಾವು ಅಲಂಕರಿಸಿಕೊಳ್ಳಬೇಕು ಅಂತಂದ್ರೆ ಪ್ರಿಯರೇ, ನಮ್ಮಲ್ಲಿರುವಂತಹ ಒಂದೊಂದು ಕೆಟ್ಟ ಸ್ವಭಾವ ಸತ್ತು ಹೋಗಿ ದೇವರ ವಾಕ್ಯವೆಂಬಂತ ಒಂದೊಂದು ಒಳ್ಳೆಯ ಸ್ವಭಾವ ನಮ್ಮ ಹೃದಯದಲ್ಲಿ ಹುಟ್ಟು ಬಂದಾಗ ಪ್ರಿಯರೇ, ಆ ಒಳಗಿನ ಅಲಂಕಾರ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಮ್ಮ ಬಾಯಿಂದ ಬರುವಂತ ಪ್ರತಿಯೊಂದೊಂದು ಮಾತು ಹೇಗಿರುತ್ತಂತ ಬಾಣಗಳಾಗಿ ಎದುರಿನ ಮನುಷ್ಯನಿಗೆ ಹೋಗುವಂತದ್ದಾಗಿದೆ, ಮುಚ್ಚವಂತೆ ಮನುಷ್ಯನಿಗೆ ಹೋಗುವಂತದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯವು ಹೇಗಿದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳುತ್ತೆ, ಅದು ತೆಲುಗುವಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದು ಮುಚ್ಚುವಂಟಿದೆ ಎಂಬುದಾಗಿ. ಮುತ್ಯವು ಆ ಮುತ್ಯವನ್ನು ನಾವು ತೆಗೆದುಕೊಳ್ಳಬೇಕು. ಒಂದೊಂದು 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 ನಾವು ತೆಗೆದುಕೊಂಡಾಗ ಪ್ರಿಯರೇ, ಒಂದು ದಿನ ನಾವು ಹಿಂದೆ ತಿರುಗಿ ನೋಡಿದಾಗ, ಇಷ್ಟನ್ನು ನಾನು ತೆಗೆದುಕೊಂಡಿದ್ದೇನಾ? ಇಷ್ಟೊಂದು ಮುಚ್ಚಗಳು ನನ್ನ ಬಳಿ ಇದೆಯಾ? ನಾನು ದಿನ ಬರೀ ಒಂದೇ ತರ ತೆಗೆದುಕೊಳ್ತಿದ್ದು, ಬಟ್ ಇವತ್ತೇನು ಇಷ್ಟೊಂದು ಕಾಣ್ತಿದೆ ನನಗೆ ಅಂತಂದ್ರೆ, ಹೌದಪ್ಪ, ನೀನು ಸಂಪಾದನೆ ಮಾಡಿರುವಂತದ್ದು ಇಷ್ಟಿದೆ, ಈ ಚೀಲ ನಿನ್ನದು ಅಂತ ದೇವರು ನಮ್ಮ ಕೈಗೆ ಒಂದು ದೊಡ್ಡ ಬ್ಯಾಗ್ ಕೊಡ್ತಿದ್ರೆ ಹೇಗಿರುತ್ತೆ ನಮ್ಮ ಕ್ಯಾರೆಕ್ಟರ್ ನಾವು ಬದಲಾಯಿಸಿಕೊಳ್ಳಬೇಕು. ಲೋಕಕ್ಕೋಸ್ಕರವಲ್ಲ, ಲೋಕಕ್ಕಾಗಿ ಅಲ್ಲ, ಲೋಕದವರು ನಿನ್ನನ್ನು ಒಳ್ಳೆಯವನಂತ ಹೇಳಬೇಕು ಅಂತಲ್ಲ, ದೇವರು ನಮ್ಮನ್ನು ನೋಡಿ ಒಳ್ಳೆಯವನಂತ ಹೇಳಬೇಕು. ಅದು ನಾವು ಪ್ಯಾಕ್ ಮಾಡ್ಕೊಳ್ಬೇಕು ಪ್ರಿಯರೇ, ಪ್ಯಾಕ್ ಮಾಡ್ಕೊಳ್ಬೇಕು. ದೇವರು ಹೇಳ್ತಾನೆ, ಪ್ರಿಯರೇ, ನಿಮಗೋಸ್ಕರ ನಾನು ಏನ್ ಮಾಡಿದ್ದೇನೆ? ಬಿಡಾರಗಳನ್ನು ಸಿದ್ಧ ಮಾಡಿದ್ದೇನೆ. ಅವನವನಿಗೆ ತಕ್ಕಂತೆ ನಾನು ಪ್ರತಿಫಲವನ್ನು ಕೊಡುತ್ತೇನೆ, ಅವನವನ ಕೃತ್ಯಗಳಿಗೆ ತಕ್ಕಂತೆ ನಾನು ಪ್ರತಿಫಲವನ್ನು ಕೊಡುತ್ತೇನೆ. ಅಂದರೆ ನಾವು ಪರಲೋಕಕ್ಕೆ ಹೋದ ನಂತರ ದೇವರು ಏನ್ ಮಾಡ್ತಾರೆ ಗೊತ್ತಾ? ನಮಗೆ ಒಂದು ಬ್ಯಾಗ್ ಕೊಡ್ತಾರೆ. ಒಂದು ಬ್ಯಾಗ್, ಮೀಡಿಯಂ ಸೈಜ್, ಲಾರ್ಜ್ ಸೈಜ್, ದೊಡ್ಡ ಸೈಜ್, ಎಕ್ಸೆಲ್, ಡಬಲ್ ಎಕ್ಸೆಲ್ ಅಂತ ನಮ್ಮ ಶರ್ಟ್ ಪ್ಯಾಂಟ್ ಸೈಜ್ ಹೇಗಾದ್ರೆ ಬರುತ್ತೋ ಆ ರೀತಿ ದೇವರು ನಮಗೆ ಒಂದೊಂದು ಸೈಜ್ ಬ್ಯಾಗ್ ಗಳನ್ನ ಕೊಡ್ತಾರೆ. ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಒಂದು ಸತಿ ತೆರೆದು ನೋಡಿದರೆ, ನೀನು ಭೂಲೋಕದಲ್ಲಿ ದೇವರ ಮಹಿಮಾರ್ಥಕ್ಕಾಗಿ ಮಾಡಿರುವಂತಹ ಪ್ರತಿಯೊಂದು ಕಾರ್ಯಗಳು ಆ ಬ್ಯಾಗ್ ಅಲ್ಲಿ ಇರುತ್ತೆ. ನೀನು ದೇವರ ಮಹಿಮಾರ್ಥಕ್ಕಾಗಿ ನಿನ್ನ ಮನಸ್ಸನ್ನು ಕೊಂದುಕೊಂಡು ದೇವರ ವಾಕ್ಯವೆಂಬಂತ ಬೀಜವನ್ನು ನಿನ್ನ ಮನಸ್ಸಿನಲ್ಲಿ ಬಿತ್ತಿಕೊಳ್ಳುವುದಕ್ಕೆ ಮಾಡಿಕೊಂಡಿರುವಂತಹ ಜಾಗಕ್ಕೆ ನೀನು ಪಟ್ಟಿರುವಂತಹ ಪ್ರಯಾಸ ಆ ಬ್ಯಾಗ್ ಅಲ್ಲಿರುತ್ತೆ. ನೀನು ದೇವರ ವಾಕ್ಯವನ್ನು ಹೇಳುವುದಕ್ಕೆ ಹೋದಾಗ ನೀನು ಹೊಟ್ಟೆ ಹಸಿದು ಮಾಡಿರುವಂತಹ ಕಾರ್ಯ ಆ ಬ್ಯಾಗ್ ಅಲ್ಲಿರುತ್ತೆ. ನೀನು ಹಸಿಕೊಂಡು ಬೇರೆಯವರಿಗೆ ದೇವರ ವಾಕ್ಯವನ್ನು ಹೇಳುತ್ತಾ ಊಟವನ್ನು ಕೊಟ್ಟಿರುವಂತ ಕಾರ್ಯ ಆ ಬ್ಯಾಗ್ ಅಲ್ಲಿ ದೇವರು ನಿನಗೆ ತೋರಿಸುವಂತವನಾಗಿದ್ದಾನೆ. ಅದನ್ನೆಲ್ಲ ನೋಡಿದಾಗ ಪ್ರಿಯರೇ, ನಿಜವಾಗ್ಲೂ ಆ ಪರಿಸ್ಥಿತಿಯನ್ನು ಒಂದು ಸತಿ ನೆನಪು ಮಾಡಿಕೊಳ್ಳಿ ಪ್ರಿಯರೇ. ಒಂದು ಸತಿ ನಾವು ನಿಜವಾಗ್ಲೂ ಆ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡ್ರೆ, ಲೋಕದಲ್ಲಿರುವಂತದ್ದೆಲ್ಲ ಶೂನ್ಯ, ದೇವರೇ ನಿನಗೋಸ್ಕರ ನನ್ನ ಬಳಿಯಲ್ಲಿರುವಂತ ಆಸ್ತಿಯನ್ನೆಲ್ಲ ನಾನು ಖರ್ಚು ಮಾಡುತ್ತೇನೆ ಅಂತ ನಮ್ಮ ಆಸ್ತಿಯನ್ನು ದೇವರಿಗೋಸ್ಕರ ಖರ್ಚು ಮಾಡೋದು. ಇದೆಯಾ ಆಲೋಚನೆ? ಇದೆಯಾ ಮನಸ್ಸು? ದೇವರನ್ನು ಮರೆತು ಬಾಳಿದರೂ ಸಹ ದೇವರು ನಮಗೊಂದು ಬ್ಯಾಗ್ ಕೊಡ್ತಾನೆ. ಆ ಬ್ಯಾಗ್ ನ ಓಪನ್ ಮಾಡಿ ನೋಡಿದರೆ ಪ್ರಿಯರೇ, ಅದರಲ್ಲಿ ನಾವು ದೇವರನ್ನು ಮರೆತು ಬಾಳಿರುವಂತಹ ದಿನಗಳು, ಅದರಲ್ಲಿ ದೇವರ ವಾಕ್ಯವು ನಮ್ಮ ಕಿವಿಯಲ್ಲಿ ಬಿದ್ದಾಗಲೂ, ಆ ಕಿವಿಯಲ್ಲಿ ಬಿದ್ದಂತ ದೇವರ ವಾಕ್ಯವನ್ನು ನಾವು ತಿರಸ್ಕರಿಸಿ ಬಾಳಿದಂತ ಕ್ಷಣಗಳು, ದೇವರ ಒಂದು ದಿನವು, ದೇವರು ಕೊಟ್ಟಿರುವಂತಹ ಪರಿಶುದ್ಧವಾದಂತಹ ದಿನದಲ್ಲಿ ನಾವು ಆತನಿಗೋಸ್ಕರ ನಿರ್ಲಕ್ಷ್ಯವಾಗಿ ಜೀವಿಸುತ್ತಿರುವಂತಹ ದಿನವು, ಪ್ರತಿ ಒಂದೊಂದು ದೇವರಿಗೆ ವಿರುದ್ಧವಾಗಿ ನಡೆದಿರುವಂತಹ ಪ್ರತಿ ಕಾರ್ಯವು ಆ ಬ್ಯಾಗ್ ಅಲ್ಲಿರುತ್ತೆ. ಅದನ್ನ ನೋಡಿದಾಗ ದೇವರೇ, ನನಗೆ ಒಂದು ಚಾನ್ಸ್ ಕೊಡ್ತೀರಾ, ನಾನು ಮತ್ತೆ ನಿನಗೋಸ್ಕರ ಚೆನ್ನಾಗಿ ಬಾಳ್ತೇನೆ ಅಂತ ಹೇಳಿದ್ರೆ, ದೇವರು ಹೇಳುವಂತವನಾಗಿದ್ದಾನೆ. ಏನೋ ಗೊತ್ತಾ? ಐ ಡೋಂಟ್ ನೋ ಹೂ ಯು ಆರ್, ನನಗೆ ನೀನು ಯಾರೋ ಗೊತ್ತಿಲ್ಲ, ಇಲ್ಲಿಂದ ಹೊರಟು ಹೋಗು. ದೇವರೇ, ನಿನ್ನನ್ನು ಬಿಟ್ಟರೆ ನಾನು ಎಲ್ಲಿಗಪ್ಪ ಹೋಗಲಿ ಅಂತಂದ್ರೆ, ನಿನ್ನಂತವರಿಗೋಸ್ಕರ ಒಂದು ಲೋಕವನ್ನು ಸಿದ್ಧ ಮಾಡಿದ್ದೇನೆ.
ಆ ಲೋಕದ ಹೆಸರೇನ ಗೊತ್ತಾ? ನರಕ. ಅಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ದೇವರೇ? ಅಲ್ಲಿ ಕಿರುಚಾಟವು, ಗೋಲಾಟವು, ಹಲ್ಲುಗಳನ್ನು ಕಡಿಯುವಂತದ್ದು, ಬೆಂಕಿಯ ಕೆರೆ. ಈ ಪರಿಸ್ಥಿತಿಗೆ ನಾನು ಹೋಗ್ಬೇಕಾ? ಹೌದು. ಆವತ್ತು ನನ್ನ ಕಿವಿಯಲ್ಲಿ ದೇವರ ವಾಕ್ಯ ಬಿತ್ತು. ಅದನ್ನು ನಾನು ತೃಣೀಕರಿಸಿದೆ. ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ. ಪ್ರಿಯರೇ, ಯಾವತ್ತೂ ನೆನಪಿಟ್ಟುಕೊಳ್ಳಿ ಪ್ರಿಯರೇ, ನಮಗಿಂತ ಹೀನವಾಗಿರುವಂತವರು, ಇವನು ಕೆಟ್ಟವನು, ಇವನು ಸತ್ರುನು, ಇವನು ಪ್ರಯೋಜನ ಇಲ್ಲ ಅಂತ ಯಾರನ್ನಾದ್ರೆ ನೀವು ನೋಡ್ಕೊಂಡು ಆ ಥರ ಅನ್ಕೊಳ್ತಿರೋ, ಒಂದು ದಿನ ಬರುತ್ತೆ ಅವನ ಪರಿಸ್ಥಿತಿಯಲ್ಲಿ ನೀವಿರ್ತೀರ, ನಿಮಗಿಂತ ಉನ್ನತವಾದಂಥ ಪರಿಸ್ಥಿತಿಯಲ್ಲಿ ಅವನಿರ್ತಾನೆ. ಪ್ಲೀಸ್ ಡೋಂಟ್ ಜಡ್ಜ್ ಎನಿವನ್. ಯಾರನ್ನು ಸಹ ನೀವು ನೋಡಿ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ದಟ್ಸ್ ನಾಟ್ ಅವರ್ ವರ್ಕ್. ಅದು ನಮ್ಮ ಕೆಲಸವಲ್ಲ. తీర్పు తీర్చుట మీ పని కాదు, తీర్పు తీర్చుట ఎవరి పని? నా పని. మీరు కేవలం కీడుకు ప్రతి కీడు చేయక మేలైన దానిని చేయొచ్చు, దేవుని పనిలో కొనసాగుడి. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ಮಾತುಗಳು ನಮಗೆ ಕಂಡು ಬರುತ್ತೆ. ತೀರ್ಪು ತೀರಿಸಬೇಡಿ, ನ್ಯಾಯ ತೀರಿಸಬೇಡಿ. ಹಾಗಾಗಿ ಪ್ರಿಯರೇ, ನಮ್ಮಲ್ಲಿ ಈ ಕ್ಯಾರೆಕ್ಟರ್ಸ್ ನ ಡೆವಲಪ್ ಮಾಡ್ಕೊಳ್ತೀವಿ. ಆ ಭೂಷಣ, ನಮ್ಮ ಕೊರಳಿಗಿರುವಂತ ಈ ಒಂದು ಚೈನ್, ಅದು ಟೆಂಪ್ರವರಿ. ಆದರೆ ಅಕ್ಷಯ ಅಲಂಕಾರ, ಅಂತರಂಗ ಸ್ವಭಾವದಲ್ಲಿ ಆ ಭೂಷಣವಿದೆಯಾ, ಆ ಖಡ್ಗ ಇದೆಯಾ, ಆ ಒಂದು ಆಡಂಬರ ನಮ್ಮಲ್ಲಿ ಇದೆಯಾ, ಆ ಒಂದು ಚಿನ್ನದ ವಸ್ತುವನ್ನು ಅದಕ್ಕೆ ಬೆಳೆಯುಳ್ಳ ಯಾವ ರೀತಿಯಲ್ಲಾದ್ರೂ ಇರುತ್ತೋ ಆ ರೀತಿಯಾದಂಥ ಕ್ಯಾರೆಕ್ಟರ್ ನಮ್ಮಲ್ಲಿ ಇದೆಯಾ? ಈ ಕೇರ್ಫುಲ್ ಪ್ರಿಯರೇ, ದೇವರ ವಾಕ್ಯವು ಕೇವಲ ಕೇಳುವುದರಿಂದ ಪ್ರಯೋಜನವಿಲ್ಲ, ಕೇಳಿದಂತ ವಾಕ್ಯದ ಪ್ರಕಾರ ಜೀವಿಸಬೇಕು. ದೇವರು ಅದನ್ನೇ ಕೇಳ್ತೇನೆ. ನೀನು ಯಾವ ವಾಕ್ಯ ಕೇಳಿದೀಯಪ್ಪ ಅಂತ ದೇವರು ಕೇಳಲ್ಲ. ನೀನು ಎಷ್ಟು ವಾಕ್ಯಗಳನ್ನು ಕೇಳಿದೀಯಪ್ಪ ಅಂತ ದೇವರು ಕೇಳಲ್ಲ. ನೀನು ವಿಲ್ಸನ್ ಹತ್ರ ಎಷ್ಟು ವಾಕ್ಯಗಳನ್ನು ತಿಳಿದುಕೊಂಡಿದೀಯ ಅಂತ ದೇವರು ಕೇಳಲ್ಲ. ಕೇಳಿದಂತ ವಾಕ್ಯದಲ್ಲಿ ಎಷ್ಟನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ನೀನು ಬದಲಾಗಿದ್ದೀಯಾ ಅಂತ ಕೇಳ್ತಾನೆ. ಆ ಪ್ರಶ್ನೆಗೆ ಆನ್ಸರ್ ರೆಡಿಯಾಗಿದೆ ನಿಮ್ಮ ಹತ್ರ. ಹೌದು ಎನ್ನುವಂತ ಆನ್ಸರ್ ನಿಮ್ಮದೇ ಆಗಿದ್ದರೆ ಪ್ರಿಯರೇ, ನಿಜವಾಗ್ಲೂ ಆ ಪರಲೋಕದಲ್ಲಿ ನನಗೆ ಒಂದು ಸ್ಥಾನ ಇರುತ್ತೆ. ಇಲ್ಲ ಅನ್ನುವಂಥದ್ದೇ ನನ್ನ ಆನ್ಸರ್ ಆದ್ರೆ ಆ ಪರಲೋಕದಲ್ಲವಲ್ಲ, ಆ ಪರಲೋಕದ ಗೇಟ್ ಹತ್ರನೂ ಸಹ ನಮ್ಗೆ ಜಾಗ ಇರೋದಿಲ್ಲ. ಹಾಗಾಗಿ ಪ್ರಿಯರೇ, ನೆನಪಿಟ್ಟುಕೊಳ್ಳಿ, ನಮ್ಮ ಅಕ್ಷಯ ಅಲಂಕಾರ, ಒಳಗಿನ ಒಂದು ಅಲಂಕಾರ ನಾವು ಮಾಡಿಕೊಳ್ತಿದ್ದೇವೆ, ಅದು ತುಂಬಾ ಇಂಪಾರ್ಟೆಂಟ್. ಬಿ ಕೇರ್ಫುಲ್ ಪ್ರಿಯರೇ, ಬಿ ಕೇರ್ಫುಲ್. ದೇವರ ವಾಕ್ಯವು ನಮ್ಮ ಕಿವಿಯಲ್ಲಿ ಬಿದ್ದ ನಂತರ ಅದನ್ನು ಯಾವತ್ತಿಗೂ ತೃಣೀಕರಿಸಬೇಡಿ. ಡು ನಾಟ್ ನೆಗ್ಲೆಕ್ಟ್ ದಟ್. ಏಕೆಂತಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಹೇಳ್ತಾನೆ, ದೇವರ ವಾಕ್ಯವು ಅವರ ಕಿವಿಯಲ್ಲಿ ಬೀಳದೆ ಇದ್ದಷ್ಟು ದಿನದವರೆಗೂ ದೇ ಆರ್ ಸೇಫ್. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ದೇವರ ವಾಕ್ಯ ಒಂದು ಸತಿ ಅವರ ಕಿವಿಯಲ್ಲಿ ಬಿತ್ತ, ಇನ್ನ ಅವರಿಗೆ ಲೆಕ್ಕ ಸ್ಟಾರ್ಟ್ ಆಗುತ್ತೆ. ಅವಾಗ ಅವನಿಗೆ ಹೊಡೆಯಬೇಕಾಗಿರುವಂತ ಒದೆಗಳಿಗಿಂತ ಜಾಸ್ತಿ ಪೆಟ್ಟುಗಳು ಅವನಿಗೆ ಬೀಳುವಂತದ್ದಾಗಿದೆ. ಸೊ ಬಿ ಕೇರ್ಫುಲ್ ಪ್ರಿಯರೇ, ಬಿ ಕೇರ್ಫುಲ್. ದೇವರ ವಾಕ್ಯ ಹೇಳುವಂತದ್ದಾಗಿದೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಹಂದಿಯ ಮೂಗಿಗೆ ಬೆಳೆಯುಳ್ಳ ವಸ್ತುವನ್ನು ಇಟ್ಟರೆ ಅದು ಹೇಗೋ, ವಿವೇಕವು, ದೇವರ ವಾಕ್ಯವು, ದೇವರ ಜ್ಞಾನವು ಇಲ್ಲದೆ ಇರುವಂತಹ ಸುಂದರ ಸ್ತ್ರೀಯು ಸಹ ಹಾಗೆಯೇ. ಹಾಗಾಗಿ ಪ್ರಿಯರೇ, ನೆನಪಿಟ್ಟುಕೊಳ್ಳಿ, ದೇವರ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಒಂದೊಂದೇ ಆಗಿರುವಂತಹ ಅನೇಕ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ನಾವು ಡೆವಲಪ್ ಮಾಡಿಕೊಂಡು ಪ್ರಿಯರೇ, ದೇವರ ರಾಜ್ಯದ ಮಹಿಮೆಗಾಗಿ ನಾವು ಜೀವಿಸೋಣ, ಪ್ರಯಾಸ ಪಡೋಣ. ಈ ಲೋಕ ಶಾಶ್ವತವಲ್ಲ, ಲೋಕವೆಲ್ಲ, ಒಂದು ಹಾಡಲ್ಲಿ ಭಕ್ತರು ಬರೀತಾರೆ, ಲೋಕವೆಲ್ಲ ನಶ್ವರ, ಪ್ರೀತಿ ಒಂದೇ ಶಾಶ್ವತ. ಆ ಶಾಶ್ವತವಾದಂತ ನಾವು ಬಯಸುತ್ತಿದ್ದೇವೆ. ಆ ಪೇತ್ರನ ಪತ್ರಿಕೆಯಲ್ಲಿ ಕೊನೆಯದಾಗಿ ಹೇಳ್ತಾನೆ ಏನಂತಂದ್ರೆ, ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬೆಳೆಯುಳ್ಳದ್ದು. ಸೊ ಹಾಗಾಗಿ ಶಾಶ್ವತವಾದದ್ದನ್ನು ನಾವು ಹಿಂಬಾಲಿಸೋಣ, ಬೆಳೆಯುಳ್ಳದ್ದನ್ನ ನಾವು ಆಕಾಂಕ್ಷಿಸೋಣ. ದೇವರ ರಾಜ್ಯದ ಮಹಿಮೆಗಾಗಿ ನಾವು ಜೀವಿಸೋಣ. ನಮ್ಮಲ್ಲಿ ಇರಬೇಕಾದಂತಹ ಅನೇಕ ಆತ್ಮೀಯ ಕ್ಯಾರೆಕ್ಟರ್ಸ್ ನಾವು ಡೆವಲಪ್ ಮಾಡಿಕೊಳ್ಳೋಣ. ಇದು ಕೇವಲ ಒಂದೇ ಒಂದು ಕ್ಯಾರೆಕ್ಟರ್, ಶಾಂತ ಮನಸ್ಸು ಇರುವಂಥದ್ದು, ಒಂದೇ ಒಂದು. ಈ ರೀತಿಯಾದಂತಹ ಅನೇಕ ಕ್ಯಾರೆಕ್ಟರ್ಸ್ ನಾವು ಬೆಳೆಸಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಅದನ್ನು ಬೆಳೆಸಿಕೊಳ್ಳೋಣ. ದೇವರ ರಾಜ್ಯದ ಮಹಿಮೆಗಾಗಿ ಉನ್ನತವಾಗಿ ಜೀವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.